ಆಗಿದೆ. ಬಂಧುಗಳೇ ನಮಸ್ಕಾರ. ನಾವೀಗ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನಲ್ಲಿ ಇದ್ದೀವಿ. ಕಿತ್ತೂರು ತಾಲೂಕು ಕಚೇರಿ ಬಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ 4 ದಿನಗಳಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ ಅನ್ನುವಂಥ ಯಾತ್ರೆಯಲ್ಲಿ ನಾವಿದ್ದೀವಿ. ನಿಮಗೆ ಗೊತ್ತಾಗಿರುವ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಜನಗಳನ್ನು ಅವ್ರ ಕೆಲಸ ಮಾಡಿಕೊಡೋದಕ್ಕೆ ಅಂತ ಹೇಳುವಾಗ ಅನಗತ್ಯವಾಗಿ ಅಲ್ದಾಡಿಸೋದು, ಲಂಚ ತೆಗೆದುಕೊಳ್ಳೋದು, ರಿಶ್ವತ್ ತೆಗೆದುಕೊಳ್ಳೋದು, ಇಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಮಯ ಅವ್ರ ಕೆಲಸ ಮಾಡ್ಕೊಳ್ಳುವಾಗ ಅವ್ರ ಮೇಲೆ ಒಂದು ರೀತಿಯಲ್ಲಿ ದಬ್ಬಾಳಿಕೆ ಮಾಡೋದು, ಇವೆಲ್ಲ ನಡೀತಾ ಇದ್ದಾವೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಜನಗಳಲ್ಲಿ ಜಾಗೃತಿ ಮೂಡಿಸ್ತಾ ನೀವು ನಿಮಗಾಗ್ತಾ ಇರುವಂಥ ಅನ್ಯಾಯವನ್ನು ಕೇಳೋದು ತಪ್ಪಲ್ಲ ಅನ್ನುವಂಥ ಜಾಗೃತಿಯನ್ನು ಮೂಡಿಸ್ತಾ, ಸ್ಥಳೀಯವಾಗಿ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಪರಿಹರಿಸ್ತಾ, ಮೂಲಭೂತವಾಗಿ ಯಾವ್ಯಾವ ಸವಲತ್ತುಗಳು ಸೌಕರ್ಯಗಳು ಒಂದು ಕಚೇರಿಯಲ್ಲಿ ಇರಬೇಕು ಅದನ್ನು ನೋಡ್ತಾ ಬರ್ತಾ ಇದ್ದೀವಿ ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ. ಈಗ ನಾವು ಕಿತ್ತೂರಿನ ತಾಲೂಕು ಕಚೇರಿಗಳಿದ್ದೀವಿ. ಅದು ಯಾವುದೋ ಅದು ಯಾವ ಏನದು ಅದು ಪಹಣಿ ಕೇಂದ್ರ. ಅರ್ಜಿ ಸ್ವೀಕೃತಿ. ಈಗ ತಹಸೀಲ್ದಾರು ಬಂದಿದ್ರು, ಇವಾಗ ಬಂದು ತಹಸೀಲ್ದಾರ್ ಅಲ್ಲ. ಬನ್ನಿ ತಹಸೀಲ್ದಾರ್. ಈಗ ಅವರಿಗೆ ತಹಸೀಲ್ದಾರ್ ಬಂದರು. ಆನಂತರ ದೀಪಕ್ ತಹಸೀಲ್ದಾರ್ಗಳು ಅವ್ರೇನು ಬರ್ತಾರೆ ಕೇಳಿ. ಬರ್ತಾರ ಅವ್ರಿಗೆ ಬಂದರೆ ಈಗ ಅರ್ಜಿ ಸ್ವೀಕೃತಿ ಕೇಂದ್ರ ಅಂತ ಇದೆ. ಆ ಅರ್ಜಿ ಸ್ವೀಕೃತಿ ಕೇಂದ್ರದ ಬಳಿಯಲ್ಲಿ ಲೈ ಕಟ್ಟಾಗಬಾರ್ದು. ಆಯ್ತು. ಪೆನ್ನು ಇಲ್ಲ, ಪೆನ್ನು ನಿಂತಿದ್ದಾರೆ. ಏನ್ ತೆಗೆದುಕೊಳ್ಳಕ್ಕೆ ಬಂದಿದ್ರಪ್ಪ? ಅಲ್ಲ, ಮೆಲ್ಲ ಮಾತಾಡ್ಬೇಕು. ಆಮೇಲೆ ನೀವೆಲ್ಲ ಮಾಸ್ಕ್ ಹಾಕೋಬೇಕಲ್ವಾ ಅಣ್ಣ? ಸಾಮಾಜಿಕ ಅಂತರ ಕಾಯ್ಕೋಬೇಕು ಬಹಳ. ಇದು ನೀವೆಲ್ಲ ಜವಾಬ್ದಾರಿಯುತವಾಗಿರ್ಬೇಕು. ನಾವು ನ್ಯಾಯ ಕೇಳುವಂತವ್ರು, ನೀವು ಹುಷಾರಾಗಿರ್ಬೇಕಲ್ವಾ? ನಿಮ್ಮ ಆರೋಗ್ಯದ ಪ್ರಶ್ನೆ ತಾನೇ ಇದು. ಎಷ್ಟು 4 ದಿನ ಆಯ್ತಾ? ಆ ಕಡೆ ಈ ಕಡೆ ಅಲ್ಲ ಗಮನ. 4 ದಿನ ಏನ್ ತಗೊಳಕ್ ಬಂದಿದ್ರಪ್ಪ ನೀವು? ಏನ್ ಹೇಳ್ತಾರೆ? ಅದೇ ಜಾತಿಯ ಪ್ರಮಾಣ ಪತ್ರ ತೆಗೆದುಕೊಳ್ಳಕ್ಕೆ ಬಂದಿದ್ದೀರಾ ನೀವು? ಅಪ್ಲಿಕೇಶನ್ ಯಾವಾಗ ಕೊಟ್ರಿ? ಅಲ್ಲ, ನೀವು 4 ದಿನದಿಂದ ಮತ್ತೆ ಯಾಕೆ ಬರ್ತಾ ಇದ್ದೀರಾ? ಸರ್ವರ್ ಅದುಗಳೇ. ಇದು ಇಡೀ ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರೂ ಕೂಡ ಸರ್ವರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಇದು ಕೆಲವೊಮ್ಮೆ ಆಗ್ಬೋದೇನೋ ಅದು ಸರ್ವರ್ ಪ್ರಾಬ್ಲಮ್ ಆಗುವಂಥದ್ದು. ಆದರೆ ದಿನನಿತ್ಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸರ್ವರ್ ಪ್ರಾಬ್ಲಮ್ ಅಂತ ಹೇಳುವಂಥದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡುವಂಥ ಕೆಲಸನೇ. ಯಾಕೆಂದರೆ ಜನ ಹೆಚ್ಚೆಚ್ಚು ಆದಾಗ ಯಾರು ಮುಂದೆ ಬಂದು ಕ್ಯೂ ಬ್ರೇಕ್ ಮಾಡಿ ಒಂದಷ್ಟು ಲಂಚನೋ ಇನ್ನೊಂದೋ ಏನೋ ಕೊಡ್ತಾರೆ, ಅವ್ರ ಕೆಲಸ ಮಾಡಿಕೊಡ್ಬೇಕು, ಅಂಥದ್ದೊಂದು ಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥ ಕೆಲಸ ಇದು. ಈಗ ಕೇಳೋಣ, ಈಗ ಸರ್ವರ್ ಈಗ ಸರಿ ನಡೀತಾ ಇದ್ದಿತ್ತ? ಜಾಗ ಬಿಡಿ. ಒಂದು ಸೆಕೆಂಡು, ನಿಮಗೆ ತೊಂದರೆ ಕೊಡೋದು ನಾವು. ನೀವು ಹೇಗಿದ್ರೆ ಕಾಯ್ತಿದ್ದೀರಾ? ಮೇಡಮ್ ನಮಸ್ಕಾರ. ಏನಿದನ್ನ ಇಲ್ಲಿ ಏನೇನು ಕೊಡ್ತೀರಾ ನೀವು? ಏನು ಮತ್ತೆ ಕನ್ನಡದಲ್ಲಿ? ಹಾ ಸರಿ, ಅದನ್ನ ಹೇಳಿ. ಇಲ್ಲಿ ನೀವು ಯಾವ್ಯಾವ್ದು ಕೊಡ್ತೀರಾ ಅದಕ್ಕೆ ಶುಲ್ಕ ತಗೋತೀರಲ್ವಾ? ಶುಲ್ಕ, ಫೀಸು. ಆ ಫೀಸ್ ಇಲ್ಲಿ ಯಾಕೆ ಹಾಕಿಲ್ಲ? ಎಷ್ಟು ಬರೀ ಅಲ್ಲ ಕಣವ, ಆ ಕಡೆ ಆಫೀಸಲ್ಲ. ಆಮೇಲೆ ಯಾವ್ಯಾವ ಜಾಗದಲ್ಲಿ ನೀವು ಯಾವ್ಯಾವ ಪ್ರಮಾಣ ಪತ್ರಗಳನ್ನ ಕೊಡ್ತೀರಿ ಆ ಜಾಗದಲ್ಲಿ ಹಾಕ್ಬೇಕು. ಆಮೇಲೆ ನೀವು ಇದಾಕೊಳ್ಬೇಕು, ಯಾವುದು ನಿಮ್ದು ಐಡೆಂಟಿಟಿ ಕಾರ್ಡ್ ಏನಿದೆಯಲ್ಲ ಅದು ಐಡೆಂಟಿಟಿ ಕಾರ್ಡ್ ಹಾಕೋಬೇಕು. ಈಗ ನೀವು ಸರ್ಕಾರಿ ಅಧಿಕಾರಿನ ಸರ್ಕಾರಿ ನೌಕರರ ಏನು ಅಂತ ಹೆಂಗ್ ಗೊತ್ತಾಗುತ್ತೆ ಇವರಿಗೆ? ನಗದಲ್ಲ, ಇದು ಬಹಳ ಸೀರಿಯಸ್ ವಿಚಾರ. ನಾವು ಇದನ್ನ ಗಮನಕ್ಕೆ ತರ್ತೀವಿ. ದಯವಿಟ್ಟು ಹಾಕೊಳ್ಳಿ.
ಇಲ್ಲಿ ನೋಡಿ, ಇಲ್ಲಿ ನೀವ್ ಏನೇನು ಕೊಡ್ತೀರೋ ಅದಕ್ಕೆ ಸಂಬಂಧಪಟ್ಟಿದ್ದು ಹಣ ಇದು. ನೀವೆಲ್ಲ ಎಲ್ಲರೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ನಾವು ಸರಿಯಾಗಿ ಜನಗಳನ್ನ ಆಯ್ಕೆ ಮಾಡ್ಕೊಳ್ಳಿದ್ದು ಯಾರಪ್ಪ ಕೇಳಬೇಕಾಗಿತ್ತು? ಎಲ್ಲ ಪ್ರತಿನಿಧಿ ನೀವು ನಿಮ್ಮನ್ನು ಆಯ್ಕೆ ಮಾಡಿ ಯಾರನ್ನೊಬ್ಬನ್ನ ಆಯ್ಕೆ ಮಾಡಿ ಕಳಗಿಸಿರ್ತೀರಾ, ಆ ಜನ ಕೇಳಬೇಕಾಗಿತ್ತಲ್ವೇನಪ್ಪ? ನೀವು ಅದೇ ಯಾಕೆ ಇದಾಗುತ್ತೆ? ಅವರನ್ನ ನಿಮ್ ಊರುಗಳಿಗೋ ಓಟ್ ಕೇಳೋದಕ್ಕೋ ಇನ್ನೊಂದಕ್ಕೋ ಬಂದಾಗ ಇಂಥ ಸಮಸ್ಯೆ ಆಗ್ತಾ ಇದೆ ಅಂತ ಫೋನ್ ಮಾಡ್ಬೇಕು ಅಂತ ಅವ್ರ ನಂಬರ್ ತೆಗೆದುಕೊಂಡು. ನಂಬರ್ ಇಲ್ವಾ? ತಗೋಬೇಕು ಅವ್ರ ನಂಬರ್ಗಳನ್ನ. ಆಯ್ತಾ? ಈಗ ಆಯ್ತು, ನಾವು ಇದನ್ನ ತಹಸೀಲ್ದಾರ್ ಗಮನಕ್ಕೆ ತರ್ತೀವಿ. ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅಂತ ಹೇಳಿ ಜನಗಳು ಅವ್ರ ಕೆಲಸವನ್ನ, ಇದು ನಿಮ್ಮ ಕೆಲಸಗಳು, ನಿಮ್ ಕೆಲಸ ಮಾಡ್ಕೊಡೋದಕ್ಕೆ ಅವ್ರು ಇರುವಂತದ್ದು, ಹೌದಲ್ವಾ? ಸಂಬಳ ಯಾರು ಕೊಡ್ತಾ ಇದಾರೆ ಅವ್ರಿಗೆ? ಸರ್ಕಾರ ಅಂದ್ರೆ ಯಾರು? ನಾವೇ ಸರ್ಕಾರ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಸರ್ಕಾರ ಅಂದ್ರೆ ಅದೆಲ್ಲೂ ಇಲ್ಲ, ನಾವೇ ಸರ್ಕಾರ. ಸರ್ಕಾರದ ಸಣ್ಣ ಸಣ್ಣ ಭಾಗಗಳು ನಾವು, ತುಂಡುಗಳು, ಹೌದಲ್ವಾ? ನಾವು ಕೊಡ್ತಾ ಇರುವಂತ ಸಂಬಳ ನಿಮ್ಗೆ ಅದು ಇರಬೇಕು. ಅದಕ್ಕೆ ನಮ್ ಕೆಲಸ ಮಾಡ್ಕೊಡಿ ಅಂತ ಕೇಳಬೇಕು. ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರು ಕೆಲಸ ಮಾಡ್ಕೊಡೋದಕ್ಕೂ ಅನಗತ್ಯವಾಗಿ ಸರ್ವರ್ ಡೌನ್ ಆಗದಿದ್ರು ಸರ್ವರ್ ಡೌನ್ ಆಗದೆ ಅಂತ ಹೇಳಿದ್ರೆ ವಿಡಿಯೋ ಮಾಡಿ ಅದನ್ನ ಅವ್ರ ಕೆಲಸಕ್ಕೆ ತೊಂದರೆ ಕೊಡ್ದಾಗ ವಿಡಿಯೋ ಮಾಡಬೇಕು. ಅವ್ರ ಜಗಳ ಆಡಬಾರ್ದು. ಯಾಕೆ ನಿಮ್ಗೆ ಲೇಟ್ ಆಗ್ತಾ ಇದೆ, ಏನ್ ಕತೆ ಏನು ಅಂತ ವಿಡಿಯೋ ಮಾಡಬೇಕು. ನಮ್ಮ ಪಕ್ಷದ ಗಮನಕ್ಕೆ ತನ್ನಿ. ಈಗ ನಾವು ಅದನ್ನ ತಹಸೀಲ್ದಾರ್ ಅವ್ರ ಗಮನಕ್ಕೆ ತರ್ತೀವಿ. ಬಂಧುಗಳೇ ನೋಡಿ, ಇವ್ರು ಹೇಳ್ತಾ ಇದಾರೆ 4 ದಿನಗಳ ಕಾಲ, 4 ದಿನದಿಂದ ನಾವು ಬರ್ತಾ ಇದೀವಿ ಅಂದ್ರೆ ಒಂದು ಅಪ್ಲಿಕೇಶನ್ ಕೊಡೋದಕ್ಕೆ. ತಂತ್ರಜ್ಞಾನ ಇವತ್ತು ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರುವಾಗ ಎಲ್ಲರ ಕೆಲಸಗಳನ್ನು ಬಹಳ ಸುಲಭವಾಗಿ ಇವತ್ತು ಸರ್ಕಾರ ಯಾವ ತರದ ವ್ಯವಸ್ಥೆ ಕಟ್ಟಿದೆ ಅಂತ ಅಂದ್ರೆ ಸುಲಭವಾಗಿ ಅವ್ರ ಮನೆ ಬಾಗಿಲಿಗೆ ಎಲ್ಲವನ್ನ ತಲುಪಿಸಬಹುದು. ಇನ್ಕಮ್ ಸರ್ಟಿಫಿಕೇಟ್ಗಳು, ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಮಾಡೋದಕ್ಕೆ ಅಂತ ಹೇಳಿ ಅವರನ್ನ ಅವ್ರ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಇವರೆಲ್ಲ ಇವ್ರ ಕೆಲಸ ಬಿಟ್ಬಿಟ್ಟು ಬಂದ್ರೆ ಖಂಡಿತವಾಗಿ ಇವ್ರ ಇನ್ಕಮ್ ಯಾವಾಗ್ಲೂ ಜಾಸ್ತಿ ಆಗೋದಿಲ್ಲ. ಇಂಥ ಅತ್ಯಂತ ಕೆಟ್ಟ ಘನಘೋರ ಸ್ಥಿತಿಗೆ ನಮ್ಮ ರಾಜ್ಯವನ್ನ ತಂದಿಟ್ಬಿಟ್ಟಿದ್ದಾರೆ. ಅಣ್ಣ, ಇದು ನೀವು ಮಾಡ್ಬೇಕಾಗಿರೋದು ಜನ ಕೇಳಬೇಕು. ನಿಮ್ಮ ಜನಪ್ರತಿನಿಧಿಗಳನ್ನ ಒಳ್ಳೆಯವರನ್ನ ಆಯ್ಕೆ ಮಾಡುವಂತ ಕೆಲಸ ಮಾಡಬೇಕು. ಆಮೇಲೆ ನೀವು ಯಾಕೆ ಹಾಕಲಿ, ಏನಾದ್ರು ದುಡ್ಡೇನೋ ಜಾಸ್ತಿ ತಗೋತಾ ಇದಾರೆ ಇವ್ರೇನೋ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ? ಇನ್ನು ಈಗ ಅಪ್ಲಿಕೇಶನ್ ಕೊಡ್ತಾ ಇದ್ದೀರಲ್ಲ ನೀವು, 30 ರೂಪಾಯಿ ತಗೋತಾ ಇದಾರಂತೆ. 30 ರೂಪಾಯಿ ಅಲ್ಲಲ್ಲ, ಒಂದ್ ನಿಮಿಷ. 30 ರೂಪಾಯಿ ತಗೊಳಕ್ಕೆ ನಿಮ್ಗೆ ರೆಸಿಟಿ ಕೊಡ್ತಾ ಇದಾರಾ? ಸರ್ ಹೇಳಿ ಸರ್, ರೆಸಿಟಿ ಕೊಡ್ತಾ ಇಲ್ಲ. ಅಮ್ಮ ತಾಯಿ, ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಎಷ್ಟು ರೂಪಾಯಿ ತಗೋತಾ ಇದ್ದೀರಾ? ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನಿಮ್ದು ಯಾವ್ದಪ್ಪ ಅದು? 30 ರೂಪಾಯಿ ತಗೋತಾರೆ ನೋಡ್ರಿ. ಇದ್ರೊಳಗ ರಸೀಟ್ ಒಳಗ ಅವ್ರ ಅಮೌಂಟ್ ಇಲ್ಲ, ಇದ್ರೊಳಗ ಅಮೌಂಟ್ ಇಲ್ಲ. ಎಷ್ಟು ತಗೊಂಡವ್ರ? 30 ರೂಪಾಯಿ ಅವ್ರು ವಾಪಸ್ ಕೊಡಿ. 60 ರೂಪಾಯಿ ಅಲ್ಲಿ ಹೇಳಿ ಏನ್ ತಗೊಂಡ್ರಿ ತಾವು? ಎರಡು ಕೊಟ್ಟಾರಂದ್ರೆ 30-30-60 ಬರೋಬರಿ ಐತೆ. ಬರಬರಿ ಇಲ್ಲ, ಅದು 25 ರೂಪಾಯಿ ಚಾರ್ಜ್. ಅದು 30 ತಗೊಳ್ತಾರಂತೆ. ಅಲ್ಲ, 2 ಕೊಟ್ಟವ್ರೆ ಅಂದ್ರೆ ಒಂದೇ 2 ಹಾಕ್ಬೇಕಿದೆ. 25 ರೂಗಳನ್ನ ಪಡೆದಿರುತ್ತೇನೆ. ಅಲ್ಲಿ 25 ರೂಪಾಯಿ ಅಂತ ಇದೆ, ಇದ್ರೊಳಗ 25 ರೂಪಾಯಿ ಅಂತ ಐತೆ. ಆದ್ರೆ ಯಾಕೆ 30 ರೂಪಾಯಿ? ಸರ್ಕಾರಿ ಶುಲ್ಕಕ್ಕೆ 25 ರೂಗಳನ್ನ ಪಡೆದಿರುತ್ತೇನೆ. ಎಲ್ಲಿ ಇಲ್ಲ ಕೊಟ್ರಾ ನೀವು? ಅಂದ್ರೆ 60 ರೂಪಾಯಿ ಕೊಟ್ರಿ. ಕೇಳಿ ಅಲ್ಲಿ. ಸರ್ ಬನ್ನಿ, ಒಂದ್ ನಿಮಿಷ ಈ ಕಡೆ ಬರ್ರಿ. ಅದಕ್ಕೇನಾದ್ರು ಇವ್ರದ್ದು ಏನಾದ್ರು ಫೀಸ್ ಇದೆಯಾ? ಅಮ್ಮ, ಇದೇನೋ ಇದು ಈಗ ಇವರು ನಮ್ಮ ಹತ್ರ 30 ರೂಪಾಯಿ ತೆಗೆದುಕೊಂಡ್ರು ಒಂದೊಂದಕ್ಕೆ ಅಂತ ಹೇಳ್ತಾ ಇದಾರೆ. 25 ರೂಪಾಯಿ ಇದೆ, ಆದ್ರೆ ಇವರು ನಮ್ಮ ಹತ್ರ 2ಕ್ಕೆ 60 ರೂಪಾಯಿ ತೆಗೆದುಕೊಂಡ್ರು ಅಂತ ಹೇಳ್ತಾ ಇದಾರೆ. ನೀವು ಇನ್ ಮುಂದಕ್ಕೆ ಇದ್ರಲ್ಲಿ ಎಷ್ಟು ಇರುತ್ತೆ ಅದಕ್ಕೇನೆ ಇಲ್ಲಿ ಹಾಕ್ಬೇಕು ನೀವು ಅಂತ ಹೇಳೋದು. ಜನಗಳಿಗೆ ಗೊತ್ತಾಗುತ್ತೆ ಎಷ್ಟು ತಗೋತಾ ಇದಾರೆ, ಏನ್ ಕತೆ ಅಂತ. ನೀವು ನಿಮ್ದು ಶುಲ್ಕ ಸೇರಿ ತಗೋಬಾರ್ದು. ಇರುತ್ತೆ, ಇದ್ರ ಒಳಗಡೆ ಇದೆ. ಅದೇನೆ ನೋಡಿದೆ 25 ರೂಪಾಯಿ ಅಂತ. ಈಗ ಅವ್ರು 30 ರೂಪಾಯಿ ಅಂತ ಹೇಳ್ತಾ ಇದಾರೆ. ಇರ್ಲಿ, ಅದನ್ನ 10 ರೂಪಾಯಿ ಕೊಡಿ ಅವ್ರಿಗೆ, ದಯವಿಟ್ಟು ಬನ್ನಿ. 10 ರೂಪಾಯಿ ಕೊಡಿ. ಈಗ ನೋಡಿ ತಾಯಿ ಒಂದ್ ನಿಮಿಷ. ಅವರು 60 ರೂಪಾಯಿ ಕೊಟ್ರಂತೆ ನಿಮ್ಮ ಹತ್ರ, ಆಯ್ತಾ? 10 ರೂಪಾಯಿ ವಾಪಸ್ ಕೊಡಿ ದಯವಿಟ್ಟು. ಬನ್ನಿ ತಾತ, 10 ರೂಪಾಯಿ ಬನ್ನಿ. ಅಜ್ಜಿ ಬನ್ನಿ. ತಾತನಿಗೆ 10 ರೂಪಾಯಿ ವಾಪಸ್ ಕೊಡಿ. ಎಲ್ಲಾರ್ದು ನೀವು ಎಲ್ಲಾರ 30 ರೂಪಾಯಿ ತಗೋತಾ ಇದೀರಂತೆ. ಇಸ್ಕೊಳ್ಳಿ ತಾತ, ಕೊಡಿ 10 ರೂಪಾಯಿ ಅವ್ರದ್ದು. ಇಸ್ಕೊಳ್ಳಿ ತಾತ, ನೀವು ಕಾಸು ಇಸ್ಕೊಳ್ಳಿ ಅಲ್ಲಿ.
10 ರೂಪಾಯಿ ಅವ್ರದ್ದು ಕೊಡಿ. ಕೊಡಿ ತಗೊಳ್ಳಿ ಕೊಡಿ. ಅದಕ್ಕೇನೆ ಅಮ್ಮ ಇಲ್ಲಿ ಇಮಿಡಿಯೇಟ್ 25 ಯಾರು ಇಲ್ಲಿ ತಗೊಳ್ರಿ ಈಗ ದಯವಿಟ್ಟು ನೀವು ಬೋರ್ಡ್ ಹಾಕ್ಬೇಕು. ನಾವು ಏನು ನಿನ್ನೆ ಬಂದು ಹೊಳಿ ಬಂದಿದ್ದೇವೆ ಮಾಡ್ಕೊಳ್ರಿ ತಡ್ರಿ ಮಾಡ್ಕೊತಾರ ಅಲ್ಲಿ ಕೊಡತಾರ ನಡು ಕೊಡತಾರ ಯಾಕೆ ನಾವು ನಿನ್ನೆ ಬಂದು ಹೊಳಿ ಹೋಗಿದ್ದೇವೆ ಆಮೇಲೆ ನಾವು ಇಲ್ಲಿ ನಿಮ್ಮ ಸುಲಿಗೆ ಆಗ್ತಾ ಇದೆ. ಈಗ 4 ದಿನ ಕೆಲಸ ಬಿಟ್ಟು ಈಗ ಅಲ್ಲಿ ಬಂದು ಕೊಡ್ತಾರೆ ಇಲ್ಲಿ ನಿಂತ್ಬಿಡ್ತು ಆಯ್ತು ಇಲ್ಲಿ ತಹಸೀಲ್ದಾರ್ ಗಮನಕ್ಕೆ ನಾವು ಇಲ್ಲಿ ಯಾವ್ದಿದೆ ಅದನ್ನ ಇಲ್ಲಿ ಬೋರ್ಡ್ ಹಾಕ್ಬೇಕು. ಅವ್ರು ಎಷ್ಟು ಹಣ ನೀವು ಕೊಡ್ಬೇಕು ಅಂತ ಅಷ್ಟೇ ದುಡ್ಡು ಕೊಟ್ಟು ನೀವು ಕೆಲಸ ಮಾಡ್ಬೇಕು. 1 ರೂಪಾಯಿ ಜಾಸ್ತಿ ಆದ್ರೆ ನಮ್ಮಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 1 ರೂಪಾಯಿ ಜಾಸ್ತಿ ಆದ್ರೆ 7 ಕೋಟಿ ರೂಪಾಯಿ ಆಗುತ್ತೆ. 5 ರೂಪಾಯಿ ಜಾಸ್ತಿ ಆದ್ರೆ ಎಷ್ಟಾಗುತ್ತೆ? 725 ಕೋಟಿ ಆಗುತ್ತೆ. ಅದನ್ನ ನಾವು ತಿಳ್ಕೋಬೇಕು. 1 ರೂಪಾಯಿ ಹೊಡೆದ್ರು ನಾವ್ ಯಾಕೆ ಹಿಂಗೆ ಬಡವರಾಗ್ತಾ ಇದೀವಿ? ಈ ರೀತಿ ದಂಧೆ ಮಾಡೋದ್ರಿಂದ ಒಂದು ದಂಧೆ ಆಗೋದಿದೆ. 25 ರೂಪಾಯಿ ಅಲ್ಲಿ ಫೀಸ್ ಇದೆ, 5 ರೂಪಾಯಿ ಜಾಸ್ತಿ ಆಗುತ್ತೆ. ಅವ್ರಿಗೆ ಸಂಬಳ ಬರುತ್ತೆ, ಮತ್ತೆ ಸವಲತ್ತುಗಳು ಬರುತ್ತೆ. ನೀವು 10 ರೂಪಾಯಿ ಇಸ್ಕೋಬೇಕು ತಾತ, ಆಯ್ತಾ? ಇಸ್ಕೊಂಡು ಹೋಗ್ಬೇಕು. ಬನ್ನಿ 1 ನಿಮಿಷ. ಮೇಡಮ್ಮ ದಯವಿಟ್ಟು ಅವ್ರಿಗೆ 10 ರೂಪಾಯಿ ಕೊಡಿ. ಅವ್ರದ್ದು ಚೀಟಿಗೆ ಕೊಡಿ. 10 ರೂಪಾಯಿ ಕೊಡಿ ಅವ್ರಿಗೆ. ಕೊಡ್ಬೇಕು ದಯವಿಟ್ಟು. ನಮ್ಮ ಮುಂದೆ ಕೊಡಿ. ಇಲ್ಲ ನಮ್ಮ ಮುಂದೆ ಕೊಟ್ಬಿಡಿ ದಯವಿಟ್ಟು. 10 ರೂಪಾಯಿ ಕೊಡಿ ತಾತ ಅವ್ರಿಗೆ. ಅವ್ರು ನಿಮ್ದೇನೇ ತಗೋಬೇಕು? ಅಲ್ಲ ತಾಯಿ, ಇಲ್ಲಿ ನೋಡಿ, ಅವ್ರ ಹತ್ರ 60 ರೂಪಾಯಿ ತಗೊಂಡಿದ್ದೀರಂತೆ. 10 ರೂಪಾಯಿ ತಗೊಂಡ 40 ರೂಪಾಯಿ ತಂದು ಕೊಡ್ಬೋದು. 40 ರೂಪಾಯಿ ಅವ್ರು ಕೊಟ್ಬಿಡಿ ತಾತ. ನಿಮ್ಮ ಹತ್ರ ಇದ್ರೆ ಇದೆಯಾ 40 ರೂಪಾಯಿ? ಈ ಒಂಟಾಗಿ ಮಾಡ್ತಾರೆ 25 ರೂಪಾಯಿ ಮ್ಯಾಚ್ ಕೊಡ್ಬೇಡ್ರಿ ಅವ್ರಿಗೆ. ಯಾವ್ದು ವಿಧವೆ ಇದಕ್ಕೆ ಇದಿಲ್ಲ ಏನೋ ಹೋಗಕ್ಕೆ ಬರೋಕೆ ದಾರಿನೇ ಇಲ್ಲ. ಜಂಪ್ ಮಾಡ್ಕೊಂಡು ಹೋಗ್ಬೇಕು. ಜಂಪ್ ಹೊಡ್ಕೊಂಡು ಹೋಗೋ ಆಫೀಸ್ ಇದು. ಅಮ್ಮ ಏನು ತಗೋ ಇದು? ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಅಡ್ರೆಸ್ ಏನಿದೆ ಏಜೆಂಟ್ ಇದೆಲ್ಲ ಆಧಾರ್ ಕಾರ್ಡ್ ತಿದ್ದುಪಡಿ ಇಲ್ಲೇ ಕೊಡ್ತಿದ್ದಿಲ್ಲ. ಏನ್ ತಗೋತಾ ಇದ್ರಿ ಇದು? ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋ ಸಲುವಾಗಿ ರಾತ್ರಿ 2 ಗಂಟೆ 3 ಗಂಟೆಗೆ ಬಂದು ಕುಂತವ್ರಿ. ಈಗ 10 ನಂಬರ್ ಅಟ್ಟ ಪಾಳಿ ತಗೋತೀವಿ. 10 ನಂಬರ್ ಪಾರ್ ಮತ್ ತಂದು ಕೊಡ್ರಿ. ಮುಳ್ಕೆದು ಕೊಡೋಲ್ಲ. ಮತ್ ನಿನ್ನೆ ಬಂದ ಹೋಗ್ಯವ್ರಿ. ನಿನ್ನೆ 2 ಗಂಟೆಗೆ ಬಂದು ರಿಟರ್ನ್ ತಿರುಗಿ ಹೋಗ್ಯವ್ರಿ. ರಾತ್ರಿ ಎಲ್ಲ ಕುಯ್ತಾ ಇದಾರೆ ಸರ್. ಇದು ದೊಡ್ಡ ಸಮಸ್ಯೆ ಅಂದ್ರೆ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಆಧಾರ್ ಕಾರ್ಡ್ ತಿದ್ದುಪಡಿ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡು ಬನ್ನಿ ಅಂತ ಯಾವ್ದು ಕೇಳಿದ್ದು? ಏನ್ ಕೇಳಿದ್ದು? ಇದೆಯಲ್ಲ ಇದು ಸಿದ್ದಪ್ಪ ಬಡಪ್ಪನವರಂತ ಬಡಣ್ಣ, ಸಿದ್ದಪ್ಪ ದ್ಯಾವಣ್ಣವರಂತ ಆಗ್ಬೇಕು. ಇದೇನೋ ಸಿದ್ದಪ್ಪ ಬಡಣ್ಣವರಾಗು ಶರವಣ್ಣ ಸರ್ ಬೇಕು ಅಂತಲೇ ಹೆಸರುಗಳನ್ನ ತಪ್ಪು ಮಾಡ್ಬಿಡ್ತಾರೆ. ಹೆಸರನ್ನೇ ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡೋ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡಿಲ್ಲ. ಈಗ ಹೊಸದಾಗಿ ಕೊಟ್ಟು ಮಾಡಿಸಿ.
₹100 ತಗೋತಾರೆ ಈಗ ಎಷ್ಟು ಇರಿ 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 ಬನ್ನಿ ಬನ್ನಿ ತಾಯಿ ಬನ್ನಿ ಬನ್ನಿ ಈ ಕಡೆ ಬನ್ನಿ. ಎಷ್ಟು ತಗೋತಾ ಇದ್ದೀರಾ ಫೀಸು? ಒಂದ್ ಆಧಾರ್ ಕಾರ್ಡ್ಗೆ ಎಷ್ಟು ಇರ್ತದೆ ಸರ್? ಎಷ್ಟು? ಗೌರ್ಮೆಂಟ್ ಅಂದ್ರೆ ನೀವು ಫ್ರೀ ಐತ್ರಿ ಸರ್. ನೀವು ಫ್ರೀ ರೀ ಅಂದ್ರೆ ಹೊಸದ ಎನ್ರೋಲ್ಮೆಂಟ್ ಇರ್ತೈತಲ್ರಿ ಸರ್, ಅದು ಫ್ರೀ ರೀ. ಆಮೇಲೆ ಬಯೋಮೆಟ್ರಿಕ್ ಇತ್ತಂದ್ರ ಅದು ₹50 ಐತ್ರಿ. ಅಪ್ಡೇಟ್ 50 ರೀ. ಅಂದ್ರೆ ಬಯೋಮೆಟ್ರಿಕ್ ಒಂದು ದೊಡ್ಡವ್ರ ಅಬೋ 15 ರೀ. 15 ವರ್ಷ ಮೇಲ್ಪಟ್ರಿ ₹50 ಐತ್ರಿ. ಆಮೇಲೆ 100 ಅದು ಅದ್ರ ನಂತರ ಒಂದು 20 ವರ್ಷ ಹಿಂಗ್ ಮೇಲ್ಪಟ್ರಿ ₹100 ಐತ್ರಿ. ಏನ್ 20 ವರ್ಷ ಏನ್ ಮೇಲ್ಪಟ್ರೆ? ಏಜ್ ರೀ 20 ವರ್ಷ ಮೇಲ್ಪಟ್ಟ ₹100 ಬಯೋಮೆಟ್ರಿಕ್ ಇದ್ರೆ ₹100 ಫೀಸ್ ಬರ್ತೈತ್ರಿ ಸರ್. ಅಲ್ಲ, ನೀವು ಬಯೋಮೆಟ್ರಿಕ್ ಎಲ್ಲ ತೆಗೆದುಕೊಳ್ಬೇಕಲ್ಲ, ನೀವು ಆಧಾರ್ ಮಾಡುವಾಗ, ಕಾರ್ಡ್ ಮಾಡುವಾಗ. ಎಲ್ಲ ಹಂಗಿಲ್ರಿ ಸರ್. ಅದ ಏಜ್ ವೈಸ್ ಅವರು ಮೇಲಿಂದ ಗೌರ್ಮೆಂಟ್ ದಿಂದ ಇದನ್ನ ರೂಲ್ಸ್ ಮಾಡಿದಾರೆ ಸರ್. ಏನಿದೆ ನಿಮ್ಮ ಹತ್ರ ಇದು? ಅದು ಚಲನ್ ಬರುತ್ತೆ ಸರ್. ಏನು ಅಲ್ಲ, ನೀವು ಏಜ್ ವೈಸ್ ನೀವು ಬಯೋಮೆಟ್ರಿಕ್ ತೆಗೆದುಕೊಳ್ಬೇಕಲ್ಲ. ಇರ್ಬೋದು 20 ವರ್ಷದ ಮೇಲ್ಪಟ್ಟವರಿಗೆ ಇದೆಲ್ಲ ಫಿಂಗರ್ದು ಇದೆಲ್ಲ ರೇಖೆಗಳೆಲ್ಲ ಇದಾಗಿರುತ್ತೆ ಅನ್ನೋ ಕಾರಣಕ್ಕೆ ಇರ್ಬೋದು. ಆದ್ರೆ ನೀವು ₹100 ತೆಗೆದುಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಇದೆ ಕೆಲವ್ರ ಹತ್ರ. ಅದೇ ₹100 ಫೀಸ್ ಇದ್ರೆ ಅಷ್ಟೇ ತಗೋತೀನಿ ಸರ್. ಕಡಿಮೆ ಇದ್ರೆ ಕಡಿಮೆ ತಗೋತೀನಿ ಸರ್. ಅದು ಅಂದ್ರೆ ಕೆಲವ್ರಿಗೆ ₹50, ಕೆಲವ್ರಿಗೆ ₹100. ಹೌದು ಸರ್. ₹50 ಯಾರಿಗೆ? ಬಯೋಮೆಟ್ರಿಕ್ ಇಲ್ಲದೆ ಇರುವಂತವ್ರಿಗೆ. ಅಪ್ಡೇಟ್ ಇತ್ತಂದ್ರೆ ಸರ್, ಅಂದ್ರೆ ತಿದ್ದುಪಡಿ ಇರುತ್ತಲ್ಲ ಸರ್, ತಿದ್ದುಪಡಿ ಫೋನ್ ನಂಬರ್ ಲಿಂಕ್ ಅದು ₹50 ಇದೆ ಸರ್. ಅದು ನೀವು ಆಮೇಲೆ ಬಿಲ್ ಕೊಡ್ತೀರಲ್ಲ ಅದಕ್ಕೆ? ಬಿಲ್ ಬರಲ್ಲ ಸರ್. ಅದು ಒಂದು ಎನ್ರೋಲ್ಮೆಂಟ್ ರೆಸಿಪ್ಟ್ ಅಷ್ಟೇ ಬರುತ್ತೆ ಸರ್. ಆ ಎನ್ರೋಲ್ಮೆಂಟ್ ರೆಸಿಪ್ಟ್ ಅಲ್ಲಿ ಎಷ್ಟು ಫೀಸ್ ಕಟ್ಟಿದ್ದೀರಾ ಅಂತ ಅದ್ರಲ್ಲಿ ಇರಲ್ಲ. ಅದ್ರಲ್ಲಿ ಇರಲ್ಲ ಸರ್. ಲಾಸ್ಟಿಗೆ ಮಾರನೇ ದಿನ ಎಲ್ಲ ಸೇರಿ ಚಲನ್ ಬರುತ್ತೆ ಸರ್. ಅದು ಇದು ಸರಿ, ಆಯ್ತು. ಈಗ ನಿಮ್ಮ ಹೆಸರು? ಸುಶೀಲಾ ಗಾಂಧಿ ನೀವು ಏನು ನೀವು ನಿಮ್ಮ ಕಂಪನಿ ಕಡೆಯಿಂದ ಬಂದಿರೋರು? ನೀವು ಕಂಪನಿ ಕಡೆಯಿಂದ. ಯಾವ್ದು ಸಂಸ್ಥೆ ಯಾವುದು? ಕಿಯೋನಿಕ್ಸ್ ಆಧಾರ್ ಕಾರ್ಡ್ ಮಾಡ್ಕೊಡ್ತಾ ಇರುವಂತದ್ದು. ಸರಿ, ನಿಮ್ಮ ಮಾತಾಡು. ಅಲ್ಲ, ಅದು ನಿಮ್ಗೆ ಇವ್ರಿಗೆ ಎಷ್ಟು ಹಣ ಕೊಡ್ತಾರೆ ಅಷ್ಟು ರೆಸಿಪ್ಟ್ ಕೊಡ್ಬೇಕು. ನೀವು ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕು. ಒಬ್ಬರ ಹತ್ರ ಒಂದು ತೆಗೆದುಕೊಂಡ್ರೆ ಏನಿದು ಅರ್ಥ? ನಮಗೆ ದೂರ ಬಂದಿದೆ, ಹೌದು ಯಾವುದಕ್ಕೆ ಆಗಲಿ ₹100 ತಗೊಳ್ತಾರೆ ಅಂತ ನಾವು ಆ ದೂರದ ಮೇಲೆ ಬಂದಿದ್ದೀವಿ. ನಿಮಗೆ ಇನ್ನೂ ಒಂದು ಸತಿ ನಾವು ಚೆಕ್, ಇದು ಮೊದಲನೇ ಹಂತದಲ್ಲಿ ಕೇಳ್ತಾ ಇದ್ದೀವಿ ನಿಮ್ಮನ್ನು. ನೀವೇನಾದರೂ ಮುಂದೆ ನಮ್ಮ ಕಣ್ಣಿಗೆ ಬೀಳುತ್ತೆ, ರೆಕಾರ್ಡ್ ಆಗಿ ಬರುತ್ತೆ, ಅದಾದ ನಂತರ ಮುಂದಿನ ಪರಿಸ್ಥಿತಿಗೆ ನೀವು ಒಳಗಾಗಬೇಕಾಗುತ್ತೆ ಅಷ್ಟೇ. 4 ದಿವಸ ಬರಾಕತ್ತಿಲ್ಲ ನೋಡಿ, ಯಾವ್ದಾವ್ದು ಫೀಜು ಅಂತ ಎಷ್ಟು ದುಡ್ಡು ಇರುತ್ತೆ ಅಷ್ಟನ್ನೇ ಕೊಡ್ಬೇಕು. ಅವ್ರನ್ನ ಕೇಳಿ ಎಲ್ಲಿ ಆಯ್ತಾ, ಹೊಡಿಯೋದು ಗಿಡಿಯೋದು ಮಾಡಬಾರ್ದು. ನೋಡಿ, ಹಂಗೆಲ್ಲ ಮಾಡಬಾರ್ದು. ನೋಡಿ, ಅವರು ನಮ್ಮವ್ರೆ, ಆದ್ರೆ ಏನೋ ತಪ್ಪು ಮಾಡಿದಾರೆ ಇಲ್ಲ ಅಂತ ನಾವು ಅವ್ರಿಗೆ ಹೊಡಿಯೋದು ಬಡಿಯೋದು ಮಾಡಬಾರ್ದು. ಬನ್ನಿ ಸರ್, ಬನ್ನಿ. ಅದೇನಿಲ್ಲ, ಇಲ್ಲಿ ಸೆಕ್ಷನ್ ಹಾಕಿದ್ದಾರೆ. 1 ತಹಸೀಲ್ದಾರ್ ಕೊಠಡಿ, 2 RTC ಕೌಂಟ್ರು ಇಲ್ಲಿದೆ. ಅದು ಅಲ್ಲಿ ಇವರು ಯಾವ್ದನ್ನ ಅಲ್ಲಿ ಕಾಣಿಸಿಲ್ಲಲ್ಲ, 13, 12 ಅಂತ ಎಲ್ಲ ಕಾಣಿಸಿಲ್ಲ, ಇದರಲ್ಲಿದೆ. ಓಕೆ, ಎಲ್ಲಿದಾರ ತಹಸೀಲ್ದಾರ? ಅದೆಲ್ಲ ಇದು ಎಂಟ್ರಿ ಹಾಕಿದ್ರಲ್ರಿ? ಅವ್ರ ಹೆಸರು ಬರ್ದಿಲ್ಲ ಸರ್ ಇನ್ನು. ಅದು ಹೊರಗಡೆ ಜೆರಾಕ್ಸ್ ಬರ್ಕೊಂಡು ಬರ್ದಿಲ್ಲ ಸರ್ ಇನ್ನು. ಅದು ಕಿತ್ತೂರು ಇದೆಯಾ? ಅದು ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಇರಿ ಇರಿ. ಯಾರು ಗ್ರೇಡ್ 2 ತಹಸೀಲ್ದಾರ್ ಬಂದಿಲ್ಲಲ್ಲ? ಯಾರು ಬಂದಿಲ್ಲ, ಕಚೇರಿ ಯಾರು ಇಲ್ಲ. ಅಲ್ಲಿ ಯಾರು ಇಲ್ಲದೆ ಕಚೇರಿ ಆವರಣದಲ್ಲಿ ಸಮೀಕ್ಷೆ ನೀರು ವ್ಯವಸ್ಥೆ ಮಾಡಿದ್ರಾ? ಸರ್, ಸಮಯಕ್ಕೆ ಯಾರು ಇರಲಿಲ್ಲ. ಅಲ್ಲ, ಅದು ನೋಡಿ
ನಾವು ಕನ್ಫರ್ಮ್ ಮಾಡೋಣ, ಅಕಸ್ಮಾತ್ ಇದ್ರೆ ಒಂದು ಸ್ಥಿತಿ ಯಾವ ಸ್ಥಿತಿ ಇದೆ ನೋಡೋಣ. ಮಾಹಿತಿ ಇಲ್ವಾ? ಇಲ್ವಂತೆ ಸರ್. ಯಾರು ಹೇಳಿದ್ದನ್ನ? ಬನ್ನಿ ಸರ್. ಕೇಸ್ ಕಾಣ್ತಾ ಇಲ್ಲ. ಗಟ್ಟಿ ಬನ್ನಿ, ಲೋಕಲ್ ಅವರು ಇವರು ಬುಟ್ಟೆ ಅವರು ಅಥವಾ ಇನ್ನೊಬ್ರು ಬೆಳಗಾವಿ ಮೂರು ಜನ ಬನ್ನಿ, ನಾವಿಬ್ರು ಇಲ್ಲ, ಇವ್ರು ಸಂಸಂದರ್ ಬರ್ಬೇಕು. ಸಂಸದರ್ ಅವರು. ಸರಿ, ನೀವು ಬನ್ನಿ. ನೋಡಿ ಬನ್ನಿ. ಆಯ್ತು ಸರ್, ನೋಡಿ ನೋಡಿ ಸರ್, ನಮಸ್ಕಾರ. ನಮಸ್ಕಾರ, ನಾನು ಲಿಂಗೇಗೌಡ ಅಂತ ಹೇಳಿ, ನಾವು KRS ಪಕ್ಷದ ಉಪಾಧ್ಯಕ್ಷ. ಇವರು ಬನ್ನಿ. ಬೆಳಗಾವಿ ನಾವು ಜಾಸ್ತಿ ಜನ ಕಳಿಸ್ತಾ ಇಲ್ಲ ಸರ್. ಈಗ ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ವತಿಯಿಂದ ಏನ್ ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಆಗ್ಬೇಕಾಗಿದೆ ಸವಲತ್ತುಗಳು ಇರಬೇಕಾಗಿದೆ, ಮೂಲಭೂತವಾಗಿ ಬಹಳ ಮುಖ್ಯವಾಗಿರ್ಬೇಕಾದಂತಹ ಸವಲತ್ತುಗಳು ಇಲ್ಲ ಅಂದ್ರೆ ಯಾರಾದ್ರೂ ಕೇಳಬೇಕು. ಪಾಪ ಅವ್ರು ಕೇಳೋದಕ್ಕೆ ದನಿ ಇರಲ್ಲ, ವಿಚಾರ ಮಾಡಲ್ಲ. ಅದು ಜನಪ್ರತಿನಿಧಿಗಳಂತೂ ಪಾಪ ಕೇಳೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಕೇಳ್ಕೊಂಡು ಅಲ್ಲಿ ಏನಾರ ಬದಲಾವಣೆ ಆಗ್ಬೇಕಾಗಿದ್ರೆ ಬದಲಾವಣೆ ಆಗ್ಬೇಕು ಅಂತ ಅನ್ನೋದನ್ನ ನಿಮ್ ಗಮನಕ್ಕೆ ಅಲ್ಲಿ ಆ ತಾಲೂಕು ದಂಡಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಗಮನಕ್ಕೆ ತರಬೇಕು ಅನ್ನೋ ಕಾರಣಕ್ಕೆ ಮಾಡ್ಕೊಂಡು ಬರ್ತಾ ಇರೋದು. ಈ ಕಿತ್ತೂರು ತಾಲೂಕು ಕಚೇರಿಯನ್ನು ನೋಡಿದ್ರೆ ಪೂರ್ತಿ ಅವ್ಯವಸ್ಥೆ ಆಗಲ್ಲ. ಸಂಪೂರ್ಣ ಇದೇನು ಬಿಲ್ಡಿಂಗ್ ಏನು ಬೇರೆ ಕಡೆ ಆಗ್ತಾ ಇದೆಯಾ? ಅಲ್ಲಿ ಆಗ್ತಾ ಇದೆ ಈಗ. ಧಾರವಾಡದಿಂದ ಬರ್ಬೇಕಾದ್ರೆ ಮೇನ್ ರೋಡ್ ಇದೆ, ರೈಟ್ ಸೈಡ್ ಇದೆ, ಆಗ್ತಾ ಇದೆ. ಇದು 2018ರಲ್ಲಿ ತಾಲೂಕು ಆಯ್ತು. ಅವಾಗ ಬಿಲ್ಡಿಂಗ್ ಇರಲಿಲ್ಲ, ಇನ್ನು ಈಗ ತಾತ್ಕಾಲಿಕವಾಗಿ ಎಲ್ಲ ಒಂದ್ ಕಡೆಗೆ ಮಾಡಿದ್ದಾರೆ. 2-3 ತಿಂಗಳಲ್ಲಿ ಆಗುತ್ತೆ, ಅಲ್ಲಿ ಹೋಗ್ತೀವಿ. ಯಾವುದೇ ತರದ ಬೇಸಿಕ್ ಫೆಸಿಲಿಟೀಸ್ ಸಮಸ್ಯೆ ಆಗಲ್ಲ. ರೈಟ್, ಆಯ್ತು. ಬೇಸಿಕ್ ಫೆಸಿಲಿಟೀಸ್ ಇಲ್ಲದೆ ಹೋದ್ರೂ ಈಗ ಶೌಚಾಲಯ ಎಲ್ಲ ಇಲ್ಲ, ಅದೇನು ಸಮಸ್ಯೆ ಆಗಿದೆ. ಈಗ ಸದ್ಯಕ್ಕೆ ರೂಢಿಸ್ಕೊಳಕ್ಕಾಗಿಲ್ಲ ಅಂದ್ರೂ ಸರ್ಕಾರಿ ಈಗ ಗ್ರೇಟ್ ತಹಸೀಲ್ದಾರ್ ಇದಾರಲ್ಲ ಸರ್, ಈಗ ಆಲ್ರೆಡಿ ಈಗ ಅವ್ರ ಕಚೇರಿಗೆ ಇನ್ನೂ ಬಂದಿಲ್ಲ. ಅಲ್ಲಿ ಒಬ್ರು ಇಲ್ಲ. ಆಮೇಲೆ ಅಲ್ಲಿ ಯಾವುದೋ ಒಬ್ಬರು ರಜೆ ತಗೊಂಡು ಹೋಗಿದ್ದಾರೆ, ಅಂತೇಳಿ ಅಪರ್ಚುನಿಟಿ ಕೇಳಿದ್ರೆ ಆಮೇಲೆ ಲೇಟ್ ಆಗುತ್ತೆ. ಅದು ಅವ್ರು ಹೇಳ್ತಾರೆ, ಮಾತಾಡ್ತಾರೆ, ಹೇಳಿ. ಅಲ್ಲ, ಅಲ್ಲಿ 5-7 ಜನ ಇರಬೇಕು ಚೇರ್ಗಳಿದ್ದಾರೆ, ಟೇಬಲ್ಗಳು. ಅಲ್ಲ, ಹಂಗೆ ನಮ್ದು ತಾಲೂಕು ಮತ್ತೆ ಹೊಸ ಕಾರ್ಡ್ ಆಗಿದೆ. ಆಮೇಲೆ ಸಣ್ಣ ತಾಲೂಕು ಸಿಬ್ಬಂದಿ ನಮ್ಗೆ ಎಷ್ಟು ಇರುತ್ತಲ್ಲ ಸ್ಯಾಂಕ್ಷನ್ ಪೋಸ್ಟ್ ಲೆಕ್ಕ ಹಾಕಿ. ಒಂದು ಸರ್ ಸ್ಯಾಂಕ್ಷನ್ ಪೋಸ್ಟ್ ಮತ್ತೆ ಈಗ ಎಷ್ಟು ಜನ ಇರಬೇಕಾಗಿತ್ತು ಅದು ಪಾಪ ನಿಮ್ದಲ್ಲ, ನಿಮ್ಮನ್ನ ತಹಸೀಲ್ದಾರ ಮಾಡಿದರೆ ಅದಕ್ಕೆ ಬೇಕಾಗಿರುವಂಥದ್ದನ್ನು ಕೊಡಬೇಕಾಗಿದ್ದು ಅವ್ರ ಸರ್ಕಾರದ ಜವಾಬ್ದಾರಿ ಆಗಿತ್ತು. ನಾವು ಅದ್ರ ಬಗ್ಗೆ ಈಗ ನಾವು ನಿಮ್ಮನ್ನ ಬ್ಲೇಮ್ ಮಾಡಲ್ಲ. ಆದ್ರೆ ಯಾರು ಇದಾರೋ ಅಥವಾ ಯಾರ್ಯಾರು ಕೆಲಸ ನಿರ್ವಹಿಸ್ತಾ ಇದ್ದಾರೋ ಅವ್ರ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು. ಇಲ್ಲ ಆಗಿರುವಂತದ್ದು ಈಗ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಅಂತ ಕೆಲವರು ಬಂದಿದ್ದಾರೆ. ಆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವಂತ ಕ್ಯೂನಿಕ್ಸ್ ಏನೋ ಸ್ಟಾಫ್ ಇದ್ದಾರೆ, ಆ ಸ್ಟಾಫ್ ಹೇಳ್ತಾ ಇದ್ದಾರೆ ಒಬ್ಬರ ಹತ್ರ 50 ರೂಪಾಯಿ ತೆಗೆದುಕೊಳ್ತಾರೆ, ಒಬ್ಬರ ಹತ್ರ 100 ರೂಪಾಯಿ ತೆಗೆದುಕೊಳ್ತಾರೆ ಅಂತ. ಅದಕ್ಕೆ ಸ್ಪೆಸಿಫಿಕೇಶನ್ ಇದೆಯಾ? ಎಲ್ಲರ ಹತ್ರನು ಎಷ್ಟು ತೆಗೆದುಕೊಳ್ಬೇಕು ಅಷ್ಟ ತೆಗೆದುಕೊಳ್ಬೇಕು. ಅವ್ರು ಹೇಳ್ತಾ ಇದ್ದಾರೆ ಬರೀ ಫ್ರೆಶ್ ಆಗಿ ಆಧಾರ್ ಕಾರ್ಡ್ ಮಾಡೋದಕ್ಕೆ ಅಂದ್ರೆ ಒಂದು ರೇಟ್ ಸರ್, ಯಾಕಂದ್ರೆ ಬಯೋಮೆಟ್ರಿಕ್ ಅಲ್ಲಿ ನಾವು ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕೊಂದು ರೇಟ್ ಇದೆ ಸರ್ ಅಂತ ಹೇಳಿ ಅಲ್ಲಿ ಜನ ಹೇಳ್ತಾ ಇರುವಂತದ್ದು 100 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ ಅಂತ. ಎಲ್ಲದಕ್ಕೂ ಇದು ತಮ್ಮ ಗಮನಕ್ಕೆ ಬರಬೇಕಾಗಿತ್ತು ಇಷ್ಟಕ್ಕೆ. ಈಗ ನೀವು ಅಲ್ಲಿ ಹೋಗಿ ವಿಚಾರ ಮಾಡಿದ್ರೆ ದಯವಿಟ್ಟು ಸದ್ಯ ಅಲ್ಲಿ ಬಂದ್ರೆ ನಾವು ಅಲ್ಲೇ ಸಮಸ್ಯೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಪಾಪ ಒಳಗಡೆ ಇರ್ತೀರಾ, ಅಲ್ಲಿ ನಡೀತಾ ಇರೋದು ಏನ್ ನಡೀತಾ ಇದೆ ಅಂತ ಸರ್ವಿಸ್ ಡಾಕ್ಟರ್ ನೋಡ್ತಾ ಇದ್ರು. ಅಲ್ಲಿ ಎಷ್ಟು ಜನ ಇದ್ದಾರೆ, ಗುಂಪು ಕೂಡ್ಕೊಂಡಿದ್ದಾರೆ, ಕರೋನಾ ಥರ್ಡ್ ವೇವ್ ಬರುತ್ತೆ ಅನ್ನೋ ಸಂದರ್ಭದಲ್ಲೂ ಕೂಡ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಕೆಲಸ ಸರಿಯಾಗಿ ಆಗಲ್ಲ. ಅದಾಗಬೇಕು. ಮತ್ತೆ ಸೇಫ್ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾ ಇರುವಂತ ಜಾಗಗಳಲ್ಲಿ ಅದು ಯಾವ್ದೋ 25 ರೂಪಾಯಿ ಇರೋದಕ್ಕೆ 30 ರೂಪಾಯಿ ತೆಗೆದುಕೊಡ್ತಾರೆ. ರೆಸಿಪ್ಟ್ ಮಾತ್ರ 25 ರೂಪಾಯಿ ಬರ್ತಾ ಇದೆ. 3-4 ದಿನದಿಂದ ಜನಗಳು 6 ಗಂಟೆ 7 ಗಂಟೆಗೆ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಅವ್ರ ಮನೆ ಮಾಡಿದ ಕೆಲಸಗಳನ್ನ ಬಿಟ್ಬಿಟ್ಟು ಬಂದು ಸರ್ವರ್ ಪ್ರಾಬ್ಲಮ್ ಆಗಿದೆ. ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಏನಾಗಿದೆ, ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಸ್ವಲ್ಪ ರೈಸ್ ಇದೆ. ಈಗ ಒಂದು ರೈಸ್ ಕಾಮನ್ ಅದೆಲ್ಲ ಕಡೆ ಹೋಗೋದು ಬಿಟ್ಟರೆ ಮತ್ತೆ ಬೇರೆ ಹೇಳಿ. ಬಟ್ ಅದಕ್ಕೆ ನೀವು ಒಂದು ಮಾಡ್ಬೋದು ಸರ್. ಅದಕ್ಕೆ ಇನ್ನೊಂದು ನಾವು ಅಲ್ಲಿ ಫ್ರಂಟ್ ಆಫೀಸ್ ಅಂತೇಳಿ ಎನ್ಕೇಬಲ್ ಹತ್ರ ಇಟ್ಟಿ ರೋಡ್ ನಮ್ದು ತಾಲೂಕಲ್ಲಿ ಬರೋದು, ಅಲ್ಲಿ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಅದು ಮಾಡ್ತೀವಿ. ನೀವೀಗ ಅದಕ್ಕೆ ಕೆಲವೊಂದು ಪರಿಹಾರಗಳು ಇರ್ತವೆ. ಈಗ ಸ್ಕೂಲ್ ಕೂಡ ನೀವು ತಾಲೂಕು ದಂಡಾಧಿಕಾರಿಯಾಗಿ, ನೀವು ತಾಲೂಕು ಮುಖ್ಯಸ್ಥರಾಗಿ, ಶಿಕ್ಷಣ ಇಲಾಖೆ ಕೂಡ ನೀವು ಅವರಿಗೆ ಕೆಲವೊಂದು ನಿರ್ದೇಶನಗಳನ್ನು ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟು ಕಳೆದ ವರ್ಷನೂ ಮಾಡಿಸ್ಕೊಂಡಿರ್ತಾರೆ, ಇನ್ಕಮ್ ಸರ್ಟಿಫಿಕೇಟು ಈ ಕಳೆದ ವರ್ಷ ಮಾಡಿಸ್ಕೊಂಡಿರ್ತಾರೆ.
ಇವತ್ತು ಮಾಡಿಸ್ಕೊಂಡಿಲ್ಲ ಅನ್ನೋಂಥ ಕಾರಣಕ್ಕೆ ಮಕ್ಕಳನ್ನ ಶಾಲೆಗೆ ಸೇರಿಸ್ಕೊಳ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರುವಂತ ಶಾಲೆಗಳಿರ್ತವೆ. ಆ ಶಾಲೆಗಳಿಗೆ ನಿರ್ದೇಶನ ಕೊಡಿ ದಯಮಾಡಿ. ಅವ್ರು ಏನ್ ಮಾಡ್ತಾರೋ ಅಪ್ಲಿಕೇಶನ್ ಅದಕ್ಕೆ ಡೇಟ್ ಕೊಟ್ಟಿರ್ತಾರೆ, ಇವ್ರು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಆ ಡೇಟ್ ಹೋಗಿ ಕಾಯ್ತಾರೆ, ಆಮೇಲೆ 2 ದಿನ ಬೇಕಾದ್ರೆ ಬರ್ತಾರೆ. ನಮ್ಮ ಮುಂದೆ ಬಂದಿರೋದು ಸರಿ ನಾವು ಮಾತಾಡ್ತೀವಿ. ಸಾಧ್ಯ ಆದ್ರೆ ಅಲ್ಲಿಗೆ ಬಂದ್ರೆ ನೀವು ಅಲ್ಲಿಗೆ ಅಲ್ಲಲ್ಲ ದಯಮಾಡಿ ನೀವು ಬರ್ಬೇಕಾಗುತ್ತೆ. ಅಲ್ಲಿ ಬಂದ್ರೆ ನಿಮ್ಗೆ ಮುಖತರ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಇದಾಗುತ್ತೆ. ನಿಮ್ಗೆ ಅಲ್ಲೇ ಕೊಡೋಣ ನಾವು. ದಯವಿಟ್ಟು ಅಲ್ಲಿ 1 ನಿಮಿಷ ಬನ್ನಿ ಸರ್. ನಿಮ್ಗೆ ಎಷ್ಟು ಜನ ಇದೆ ಮತ್ತೆ ಹೇಳ್ಬಿಡೋಣ ಪೂರ್ತಿ ನಿಮ್ದು ಏನಿದೆ ಆಮೇಲೆ ನೀವು ಇಲ್ಲಿ ಹೇಗೆ ಹಾಕೊಂಡಿದ್ದೀರೋ ಅದಕ್ಕೆ ಅವ್ರ ಸಿಬ್ಬಂದಿ ಇದ್ರ ಮೇಲೆ ಯಾರು ಏನು ಅಂತ ಗೊತ್ತಾಗಲ್ಲ. ನೇಮ್ ಪ್ಲೇಟ್ಗಳಿರಲ್ಲ, ಹಿಂದ್ಗಳಿರಲ್ಲ, ಅದೆಲ್ಲ ಆದೇಶ ಇದೆ ಸರ್ಕಾರಿ. ಬೇಕಾದ್ರೆ ಸರ್ಕಾರ ಇಲ್ಲೇ ಇದೆ. ಆಮೇಲೆ ಬ್ಯಾಡ್ಜ್ಗಳು ಯಾರು ಹಾಕೊಂಡಿಲ್ಲ, ಯಾರು ಅಂತ ಗೊತ್ತಾಗಲ್ಲ. ದಲ್ಲಾಳಿಗಳು ಇನ್ನೊಬ್ರು ಏನು ಅಂತ ಗೊತ್ತಾಗಲ್ಲ. ಅಲ್ಲಿ ಕೂತಿರೋರು ಸರ್ಕಾರಿ ಅಧಿಕಾರಿಯಿಂದ ಹೇಗೆ ಅಂತ ನಮ್ಗೆ ಯಾರು ಗೊತ್ತಾಗಬೇಕು? ಅವ್ರ ಪರವಾಗಿ ಬೇರೆ ಇನ್ನೊಬ್ರು ಯಾರು ಕೂತ್ಕೊಂಡು ಅನೇಕ ಕಚೇರಿಗಳನ್ನು ನೋಡಿದ್ವಿ ನಾವು. ಇದನ್ನೆಲ್ಲ ಎನ್ಶೂರ್ ಮಾಡ್ಬೇಕಲ್ಲ ಸರ್ ನೀವು. ಏನಾಗುತ್ತೆ ಯಾವ ಕಾರಣಕ್ಕೆ ಅಸಮತೋಲನ ನಡೆಸಿರುವಂತದ್ದು ಅಂದ್ರೆ ಆ ಪೋಸ್ಟರ್ ಕೂತ್ಕೊಂಡಿರುವಂತ ಅವನು ಏನಾದ್ರು ಲಂಚ ಕೇಳಿದ್ರೆ ಕೆಲಸ ಮಾಡಿಸ್ಕೊಡ್ತೇನೆ ಅಥವಾ ಅವ್ನು ಏನಾದ್ರು ಆಡಳಿತವಾಗಿ ವಿಳಂಬ ಮಾಡ್ತಾ ಇದ್ರೆ ಯಾರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಬಂದವನು ಗೊತ್ತಾಗುತ್ತೆ. ಅದಕ್ಕೆ ಅದು ಗೊತ್ತಾದಾಗ ಅವನು ಸ್ವಲ್ಪ ಬೈಕ್ ಆದ್ರೂ ಮೇಲಧಿಕಾರಿಗಳ ಗಮನಕ್ಕೆ ತರಬಹುದು ಅಂತ ಬೈಕ್ ಆದ್ರೂ ಅವ್ರು ಕೆಲಸ ಮಾಡಿಸ್ಬಿಡೋ ಮುಂದಾಗ್ತಾರೆ ಹೌದಾ? ಆದ್ರೆ ನೀವು ಆಕ್ಚುಲಿ ತಾಲೂಕು ದಂಡಾಧಿಕಾರಿಗಳಾಗಿ ನೀವು ಅದನ್ನ ಮಾಡ್ಬೇಕಾಗಿತ್ತು. ಅವ್ರು ಕೊಡ್ಬೇಕಾಗಿತ್ತು ಚೀಟಿಗಳನ್ನ, ಐಡೆಂಟಿ ಕಾರ್ಡ್ ಕೊಡ್ಬೇಕಾಗಿರೋದು ತಾಲೂಕು ನೀವು ಬಂದು ಎಷ್ಟು ವರ್ಷ ಆಯ್ತು ಸರ್? ನೀವು ನೇರವಾಗಿ ಎಲ್ಲಿಗೆ ಬಂದ್ರೆ ಅದು ಬೇರೆ ಕಡೆ ತಾಲೂಕು ಕೆಲಸ ಮಾಡ್ಕೊಂಡ್ರೆ ಸರ್ ರೈಟ್. ನಿಮ್ಗೆ ಅಲ್ಲೊಂದಷ್ಟು ಅನುಭವ ಇರುತ್ತೆ, ಅದನ್ನ ನೀವು ಬಳಸಬೇಕು ಇಂಥ ಸಂದರ್ಭಗಳಲ್ಲಿ. ಆಮೇಲೆ RTI ಕೆಲವೆಲ್ಲ ಪೇಪ್ ಮಾಡ್ಬಿಟ್ಟಿದ್ದಾರೆ. RTI ಯಾರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅನ್ನೋದು ಅದು ಹಾಕಿಲ್ಲ. ಆಮೇಲೆ ಲಂಚ ಕೇಳಿದ್ರೆ ಅಥವಾ ಎಸಿಬಿಗೆ ಆ ನಂಬರ್ಗಳು ಈಸಿಯಾಗಿ ಡಿಸ್ಪ್ಲೇ ಆಗ್ಬೇಕು ಹೊರಗಡೆ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲಿ. ಆಮೇಲೆ ಅಲ್ಲಿ ಎಷ್ಟು ಫೀಸು, ನಾವು ಯಾವ್ಯಾವ ಸೇವೆಗಳು ಇಲ್ಲ ಸರ್ ನೀವು ಆ ಕೌಂಟರ್ ಅಲ್ಲಿ ನೀವು ಸರ್ಟಿಫಿಕೇಟ್ ಇಷ್ಟು, ಆಧಾರ್ ಕಾರ್ಡ್ ತಿದ್ದುಪಡಿಗೆ ಇಷ್ಟು ಅಂತ ಅಂದ್ಬಿಟ್ಟು ಅಲ್ಲಿ ಜನ ಅಲ್ಲಿರ್ತಾರೆ, ಇಲ್ಲಿ ಯಾರು ಬರೋದಿಲ್ಲ. ಆಮೇಲೆ ಕೌಂಟರ್ ಇದೆಯಲ್ಲ, ಕೌಂಟರ್ ನಂಬರ್ಗಳನ್ನು ನೀವು ಹಾಕಿದ್ದೀರಾ. ಪಹಣಿಯಲ್ಲಿ ಕೊಡ್ತೀವಿ, ಆಹಾರದ ಸೆಕ್ಷನ್ ಹೇಳಿದ್ರೆ ನೀವು ಇಲ್ಲಿ ಬೋರ್ಡ್ ಹಾಕೊಂಡಿದ್ದೀರಾ. ಅದು ಆ ಕೌಂಟರ್ ನಂಬರ್ ಅನ್ನ ಅಲ್ಲಿ ಬರಿಬೇಕು, ಮತ್ತೆ ಅಲ್ಲಿ ಡಿಸ್ಪ್ಲೇ ಆಗ್ಬೇಕಲ್ವ ಸರ್? ಆ ಕೌಂಟರ್ ಜನ ಹೋಗೋ ರೀತಿನೆಲ್ಲ ಅದಾಗಿಲ್ಲ. ಅದಕ್ಕೆ ನೀವು ಅಲ್ಲಿ ಬಂದಿದ್ದ ಹೇಳಿದ್ದ ಅಲ್ಲಿ ಹೋಗೋಣ. ಆಮೇಲೆ ಕಿಯೋಸ್ಕ್ ಇಲ್ಲ, ಇನ್ಫಾರ್ಮೇಶನ್ ಕೊಡುವಂತ ಕಿಯೋಸ್ಕ್ ಇಲ್ವಾ ಅಥವಾ ದುರಸ್ತಿದೆಯಾ ಸರ್? ಇಲ್ಲೇ ಇಲ್ಲ, ಗೊತ್ತಿಲ್ಲ ಅನ್ಸುತ್ತೆ. ಪಬ್ಲಿಕ್ ಟಾಯ್ಲೆಟ್ ಇಲ್ಲೇ ಇಲ್ಲ. ಇಷ್ಟೊಂದು ಜನ ಸಮಸ್ಯೆ ಇದೆ, ಶಿಫ್ಟ್ ಆಗ್ತೀವಿ ಅಲ್ಲಿ ಅಲ್ಲ. ತಾತ್ಕಾಲಿಕ ಹೋಗೋದು ಈಗ ಎಷ್ಟು ವರ್ಷ ಆಯ್ತು ಸರ್ ಕಿತ್ತೂರಾಗಿದ್ದು ತಾಲೂಕಾಗಿ? 2 ವರ್ಷ ಆಯ್ತು. ಆಮೇಲೆ ಮಹಿಳೆಯರು ಬರ್ತಾರೆ, ಅವ್ರು ಬಂದ್ರೆ ಪಾಪ ಎಲ್ಲೆಲ್ಲ ದೂರದಿಂದ ಬರ್ತಾರೆ. ಮಹಿಳೆಯರ ಸಬಲೀಕರಣ ಅಂತೀವಿ, ಇನ್ನೊಂದು ಅಂತೀವಿ. ಅವ್ರು ಯಾಕೆ ಆಚೆ ಬರಲ್ಲ ಅಂತ ಅಂದ್ರೆ ಆಚೆ ಹೋದ್ರೆ ಟಾಯ್ಲೆಟ್ ಬೇಕು, ಇನ್ನೊಂದು ಬೇಕು, ಎಲ್ಲೋ ಇದಿರಲ್ಲ ಅಂತ ಮನೆಯಲ್ಲೇ ಕುಳಿತಿರ್ತಾರೆ. ನೀರು ಕುಡಿಯಲ್ಲ, ಆರೋಗ್ಯ ಸಮಸ್ಯೆ ಆಗುತ್ತೆ. ಆಚೆ ಬಂದ್ರೆ ನೀರು ಕುಡಿದ್ರೆ ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು, ಎಲ್ಲಿ ಸಿಗಲ್ಲ ಅಂತ. ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ. ಇವೆಲ್ಲ ನೋಡೋದಕ್ಕೆ ಸಣ್ಣ ಸಮಸ್ಯೆಗಳು ಸರ್, ಆದ್ರೆ ದೊಡ್ಡದಾಗಿ ಸಮಾಜವನ್ನ ಇಲ್ಲಿ ತರ್ತಾ ಇರುವಂತ ಸಮಸ್ಯೆಗಳಿವು. ಹೆಣ್ಮಕ್ಳುಗಳು ಅವ್ರು ಹೇಳಿದ್ರು ನೀರು ಕುಡಿಬೇಕು, ನೀರು ಕುಡಿದ್ರೆ ಪದೇ ಪದೇ ರೇಸಸ್ ಹೋಗ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನೀರು ಕುಡಿದ್ರೆ ಬರ್ತಾರೆ. ಅದು ಬೇರೆ ಇನ್ಯಾವುದೋ ಸಮಸ್ಯೆ ಸೃಷ್ಟಿ ಆಗುತ್ತೆ, ಅದು ಬೇರೆ ತರ ಆಗುತ್ತೆ. ಇದು ಸಮಸ್ಯೆ. ಬಿಲ್ಡಿಂಗ್ ವಿಚಾರದಲ್ಲಿ ಸ್ವಲ್ಪ ಇದು ಮಾಡಿದ್ರೆ ಅಲ್ಲಿ ಶಿಫ್ಟ್ ಆದ್ಮೇಲೆ ನಾವು ಹೇಳಲ್ಲ. ಬೇರೆ ಸರ್ವಿಸ್ ಬಗ್ಗೆ ಇದ್ರೆ ಮತ್ತೆ ಹೇಳಿ. ಸರ್ವಿಸ್ ಪೂರ್ತಿ ಶಿಕ್ಷಣ ಯಾವ್ದು ಸರ್ವಿಸ್ ಸರಿಯಾಗಿ ಸಿಗ್ತಾ ಇಲ್ಲ ಈಗ ನೋಡಿದ್ರೆ ಹೊರಗಡೆ. ಅಲ್ಲಿ ಇವರು ಜನರು ಹೇಳ್ತಿದ್ದು ಆಚೆ ಕಡೆ ಜೆರಾಕ್ಸ್ ಸೆಂಟರ್ ಅಲ್ಲಿಗೆ ಹೋಗಿ ಅಂತ ಅಂತಾರೆ, ಅಲ್ಲಿ ದುಡ್ಡು ಇಸ್ಕೊಳ್ತಾರೆ, ಆಮೇಲೆ ಇಲ್ಲಿ ಕಳಿಸ್ತಾರೆ ಅಂತ. ನಿನ್ನೆ ಜೆರಾಕ್ಸ್ ಸೆಂಟರ್ಗೆ ಸಾಯಂಕಾಲ ಮಾಡಿದ್ದೀನಿ ಯಾರನ್ನು ಅದಕ್ಕೆ ಕಳಿಸಬಾರ್ದು. ಆಮೇಲೆ ಸಣ್ಣ ವಾಪಸ್ ಕಳಿಸುವಂಥದ್ದು. ಅದೇನಕ್ಕೆ ಅಂತ ಅಂದ್ರೆ ಅಲ್ಲಿ ಹೋಗಿ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು 2 ನಿಮಿಷ ಅಲ್ಲೇ ಸರಿಯಾಗಿ ತಿದ್ದುಪಡಿ ಮಾಡ್ಕೋಬಹುದು. ಅವ್ರಿಗೆ ಕೇಳ್ಬಿಟ್ಟು ಇಲ್ಲ ಇದನ್ನ ಇಷ್ಟು ಇದು ತಪ್ಪಿಲ್ಲ, ಇಲ್ಲ ಜೆರಾಕ್ಸ್ ಸೆಂಟರ್ ಹೋಗಿ ಅಂತ ಹೇಳುವಂತ ಪದ್ಧತಿ ಇದೆ. ಅದು ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಅವರು ಮತ್ತೆ ಅವರ ಅಡ್ಜಸ್ಟ್ಮೆಂಟ್ಗಳು ಅದು ಯಾರು ಇಲ್ರಿ ಗಾಡಿ ಓಡಿಸಕ್ಕೆ. ಆಕ್ಚುಲಿ ಇಬ್ರು ಡ್ರೈವರ್ ಬೇಕ್ರಿ. ಒಂಗಾರ ಇಲ್ಲ ನಮ್ಮಲ್ಲಿ. ಒಂಗಾರ ಕೊಟ್ಟಾರೆ ಸ್ಟೇಷನ್
ಅವ್ರಿಗೂ ಇದು ಸಂಬಂಧ ಇಲ್ಲ. ನಾವು ಡ್ರೈವರ್ಗಳು ಎಲ್ಲಿಂದ ತಗೊಂಡ್ರಿ? ಸರ್ ಇನ್ನೊಂದು ಮೂಲ ಏನಾಗಿತ್ತು ಅಂದರೆ ನಾವು ಬಂದಾಗ ಇಲ್ಲಿ 10:15 ಆಗಿತ್ತು ಸರ್. ಆದರೆ 10:15 ಆದ್ರೂ ಯಾರು ಕೂಡ ಕೌಂಟ್ರುಗಳನ್ನ ಓಪನ್ ಮಾಡಿರಲಿಲ್ಲ ಸರ್. ಇಲ್ಲಿ ಸಮಯ ಏನು ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ಸಮಯ ಎಷ್ಟು? 10 ಗಂಟೆಗ 10:15 ಸರ್? 10 ಆದರೆ ಇಲ್ಲಿ 10:15 ಆದರೆ ಯಾವುದು ಕೌಂಟ್ರ್ ಓಪನ್ ಆಗಿರಲಿಲ್ಲ ಸರ್. ದಯವಿಟ್ಟು ನೀವು ಬಂದಾಗ ಎಲ್ಲ ಓಪನ್ ಮಾಡಿದ್ದೀವಿ ಸರ್. ಈಗ ಸೆಕ್ಷನ್ ಅಂತ ಹಾಕಿ 1 ರಿಂದ 14 ಬಹುಶಃ ಕೌಂಟರ್ಗಳಿರಲ್ಲ. ಅದರ ಸರ್ ಇಲ್ಲಿದೆ ಆದ್ರೆ ಇದನ್ನ ಹೊರಗಡೆ ಲೈಟ್ ಆಫ್ ಇದು ಯಾವ ಕೌಂಟರ್ ಇದು? ಲೈಟ್ ಆಫ್ ಯಾವ ಕೌಂಟರ್ ಸರ್ ಇದು? ಈ ಕೌಂಟರ್ ನಂಬರ್ ಇಲ್ಲ ಇಲ್ಲಿ. ಎಲ್ಲಿದೆ ಸರ್ ಕೌಂಟರ್ ನಂಬರ್? ಸರ್ ಕಡೆ ಪಕ್ಷದ ಕೌಂಟರ್ ಹೆಸರು ಬರ್ಸೋದಕ್ಕೆ ಸರ್ ಸಮಸ್ಯೆ ಮಾಡಬೇಕು. ಪ್ರಿಂಟ್ ಔಟ್ ಸರ್ ಅಷ್ಟೇ. ದೊಡ್ಡ ಸಮಸ್ಯೆ ಇದ್ದಾರೆ. ಬನ್ನಿ ಸರ್, ಬನ್ನಿ ದೀಪ. ತಹಸೀಲ್ದಾರ್ ಬರ್ತಾ ಇದ್ದಾರೆ, ದಯವಿಟ್ಟು ದಾರಿ ಬಿಡಿ ಸ್ವಲ್ಪ. ತಹಸೀಲ್ದಾರ್ ಆಧಾರ್ ಕಾರ್ಡು ನೋಡಿ ಸರ್, ಈಗ ನಾವು ಬಂದಂತ ಸಮಯದಲ್ಲಿ ಇನ್ನೂ ತುಂಬಾ ಜನ ಇದ್ರಿ ಇಲ್ಲಿ. ಇದೆಲ್ಲ ಆಧಾರ್ ಕಾರ್ಡ್ ಎಷ್ಟು ಫೀಸ್ ತಗೋತಾರೆ ಅಂತ ನೀವೇ ಕೇಳಿ ಸರ್, ನಿಮ್ಗೆ ಗೊತ್ತಿರುತ್ತೆ ಮಾಹಿತಿ. ನೀವು ಎನ್ರೋಲ್ಮೆಂಟ್ ಫೀಸ್ ಇಲ್ಲ ಸರ್. ಬಿಲೋ 15 ಇಯರ್ಸ್ ಇದು ಫ್ರೀ ಇದೆ ಸರ್. ಆಮೇಲೆ ಅಬೋವ್ 15 ಇಯರ್ಸ್ ಅಥವಾ ಎಷ್ಟು? ಎಲ್ಲರೂ ಆಮೇಲೆ ಬಯೋಮೆಟ್ರಿಕ್ ಅಬೋವ್ 15 ಇಯರ್ಸ್ ಬಯೋಮೆಟ್ರಿಕ್ ಸರ್ 100 rupees. ಸರಿಗ ಅದಕ್ಕೆ ಇವನು ರೆಸಿಪ್ಟ್ ಕೊಡಲ್ವಾ? ರಸೀಟಿ ಬರೋದಿಲ್ಲ ಸರ್, ಅದು ಒಮ್ಮೆ ಚಲನ್ ಬರುತ್ತೆ ಸರ್. ಅವ್ರಿಗೆ ಚಲನ್ ಇಲ್ಲ ಸರ್. ಚಲನ್ ಒಮ್ಮೆ ನಾವು ನಾಳೆ ಪೋಸ್ಟ್ ಕಾಪಿ ಕೊಡ್ಬೇಕು ನೀವು. ಅವ್ರಿಗೆ ಕಟ್ಟಿದಂತ ಗೊತ್ತಾಗಬೇಕಲ್ಲ ಸರ್. ಅದು ಇದರಿಂದ ಬರಂಗಿಲ್ಲ. ಒಂದು ಕಾಪಿ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಇಲ್ಲ ಒಂದು ಇಟ್ಕೊಳ್ಳಿ, ಜೆರಾಕ್ಸ್ ಪ್ರಿಂಟರ್ ಒಂದು ಇಟ್ಕೊಳ್ಳಿ. ಸೇಮ್ ಕಾಪಿನ ಅವ್ರಿಗೊಂದು ಕೊಡಿ, ಅವ್ರ ಕೈ ಕೊಡಿ. ಯಾರು ಕೊಡ್ತಾರಲ್ಲ ಚಲನ್ ಅಂದ್ರೆ ಸರ್ ಒಮ್ಮೆ ಟೋಟಲ್ ಸರ್ ಈ ರೀತಿ ಚಲನ್ ಈಗ ಸಮಸ್ಯೆ ಆಗಿರೋದು ಜನರಿಗೆ ಹೆಂಗೆ ಗೊತ್ತಾಗಬೇಕಂತ. ಜನಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ, ಇವ್ರದ್ದು ಬಯೋಮೆಟ್ರಿಕ್ ತೆಗೆದುಕೊಂಡಿದೀವ, ಬಯೋಮೆಟ್ರಿಕ್ ತೆಗೆದುಕೊಂಡಿದ್ದ ಕಾರಣಕ್ಕೆ ಇವ್ರ ಫೀಸ್ ಇಷ್ಟು. ಇದನ್ನೇನಿಲ್ಲ, ಇದೇ ಕಾಪಿನ ಅವ್ರಿಗೊಂದು ಪ್ರತಿದಿನ ಇವತ್ತಿಂದು ನಾಳೆ ತೆಗಿಬೇಕು ಸರ್. ಇವತ್ತೇ ಬರೋದಿಲ್ಲ ಸರ್. ಒಂದು ಲಕ್ಷ ಬರಂಗಿಲ್ಲ. ಇಲ್ಲ ಸರ್, ಇವತ್ತಿನ ಟೋಟಲ್ ಎಷ್ಟಾಗಿರುತ್ತೆ ಸರ್? ಅಪ್ಡೇಟ್ ಬಯೋಮೆಟ್ರಿಕ್ ಅಂತ ಹಾಕಿ ಆಮೇಲೆ ಹೇಳ್ಬೇಕಲ್ಲ ಅವ್ರಿಗೆ. ಇಲ್ಲ ಒಂದು ಶಿಲ್ಪ ಬರ್ಕೊಡಿ, ನಮ್ಗೆ ಇಷ್ಟು ನಿಮ್ದು ಫೀಸ್ ತೊಗೊಂಡಿದ್ದೀವಿ, ಕೊಡಿ, ಒಂದು ಸೀಲ್ ಇಟ್ಕೊಳ್ಳಿ, ಅದು ಸಿದ್ ಮಾಡಿ ಕೊಡಿ, ಫಾರ್ಮೇಟ್ ಮಾಡ್ಕೊಳ್ಳಿ. ಹೊಸದಕ್ಕೆ ಇಷ್ಟಿದೆ ಅದನ್ನ ಅದು ಹಾಕ್ಕೊಳ್ಳಿ. ಇದು ಸ್ವಲ್ಪ ಅಬೋವ್ 15 ಇಯರ್ಸು ಬಯೋಮೆಟ್ರಿಕ್ ತೊಗೊಂಡು ನೀಟಾಗಿ ಬರ್ಕೊಡಿ, ಶಿಪ್ ಮಾಡ್ಕೊಳ್ಳಿ, ಸ್ಟಾಪ್ ಮಾಡ್ಕೊಳ್ಳಿ. ನೋಡಿ ಇದು ಸರ್, ನೋಡಿ ಸರ್, ಇದು ತಾತ್ಕಾಲಿಕ ವ್ಯವಸ್ಥೆ ಅಲ್ಲ ಇರ್ಲಿ ಸರ್, ತಾತ್ಕಾಲಿಕ ವ್ಯವಸ್ಥೆ ಆದ್ರೂ ಸರ್, ತಾತ್ಕಾಲಿಕ ವ್ಯವಸ್ಥೆ ಬಿಲ್ಡಿಂಗ್ ನಮಗೆ, ನಾವು ಅದ್ರ ಬಗ್ಗೆ ನಾವು ಕನ್ವಿನ್ಸ್ ಆದ್ವಿ, ನಮ್ಗೆ ಸಮಸ್ಯೆ ಇಲ್ಲ. ಈಗ ಎಲ್ಲಿ ಯಾರು ಈಗ ಹೆಣ್ಮಗಳು ಇಲ್ಲಿ ಇವರು 25 ರೂಪಾಯಿ ಇದಕ್ಕೆ 30 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ತಗೊಂಡು ಅಲ್ಲೇ ಹೊರಗಡೆ ಬೋರ್ಡ್ ಹೇಳ್ತಿಲ್ಲ ಸರ್, ಎಷ್ಟು ಯಾವ್ಯಾವ ಸೇವೆಗಳಿಗೆ ಎಷ್ಟು ಹಣ ತಗೊಳ್ಬೇಕು ಅನ್ನೋದು ಗೊತ್ತಾದ್ರೆ ಇಷ್ಟು ಯಾಕೆ ಆಗೋದಿಲ್ಲ ಅಂತ ಜನ ಕೇಳ್ತಾ ಚರ್ಚೆ ಮಾಡ್ತಾ ಇವ್ರನ್ನ ಸಮಸ್ಯೆ ಹಾಕಿಸ್ಬೇಕು. ಮತ್ತೆ ನೋಡಿ 10 ರೂಪಾಯಿ ಕೊಟ್ರಲ್ಲ, ಕೊಟ್ಟಿದ್ದಾರೆ 25 ರೂಪಾಯಿ ಎರಡಕ್ಕೆ ತಗೊಂಡಿದ್ದೆ, ನಾನು 30 ರೂಪಾಯಿ ತೆಗೆದುಕೊಂಡಿದ್ದೆ ಅಂತ ವಾಪಸ್ ಇವ್ರು 10 ರೂಪಾಯಿ ಕೊಟ್ಟರು ಅಂದ್ರೆ ಎಲ್ಲರ ಹತ್ರ ತಗೋತಾ ಇದ್ದಾರೆ ಹೆಚ್ಚುವರಿಯಾಗಿ. ನಾನು ಕೆಲಸ ಕಾರ್ಯ ಬಿಟ್ಬಿಟ್ಟು 3-4 ದಿವಸ ಬಂದು ಮನೆ ಬೇಡ ಬಿಟ್ಬಿಟ್ಟು ಇಲ್ಲಿ ಬರ್ತಾರೆ. ಊಟ ತಿಂದಿರ್ತಾರೋ ಏನ್ ತಿಂದಿರ್ತಾರೋ, ಇಲ್ಲಿ ಟಾಯ್ಲೆಟ್ ಇಲ್ಲ. ಪ್ಲೀಸ್ ಇಲ್ಲ ಇಲ್ಲ ಸರ್, ಆಗಿದೆ. ನಾವು ಆಗಿರ್ಬೋದು ಅಂತ ಹೇಳ್ತಾರೆ ನಾನು. ಹಂಗಂತ ಈಗ ಎಲ್ಲರೂ ಹಂಗೆ ಆಗಿರ್ತಾರೆ ಅಲ್ವಾ, ಆದ್ರೆ
ಅಲ್ಲಿ ಎಲ್ಲರೂ ಹೇಳಿದ್ದು ನಮಗೆ ಅದನ್ನ, ಆದ್ರೆ ಇವ್ರನ್ನ ಕೇಳಿದ ತಕ್ಷಣ ಒಪ್ಕೊಂಡ್ರು. ಕಂಪ್ಲೇಂಟ್ ಮಾಡಿ ಬಿಡಿ ನನಗೆ ಅವರು ಸರ್ ಪಬ್ಲಿಕ್ ನಂಗೆ ಮಾಡಿ ಹೇಳ್ತೀನಿ ನಾನು ಸರ್ ಇವ್ರಿಗೆ ಹೇಳ್ತಾರೆ ಹೇಳ್ತೀನಿ. ಅಂದ್ರೆ ನೀವು ಇವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ರೆ ಆಮೇಲೆ ಅವ್ರು ಕಂಪ್ಲೇಂಟ್ ಮಾಡ್ಬೇಕು ಬಿಡ್ಬೇಕು ಅನ್ನೋದು ಪ್ರಶ್ನೆ ಉದ್ಭವಿಸುತ್ತೆ. ಈಗ ನೀವು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಏನಂತ ಎಲ್ಲರ ಆರೋಪ ಒಬ್ಬರ ಆರೋಪ ಎಲ್ಲರ ಆರೋಪ ಆಗಿರೋದಿಲ್ಲ ಅಂತ ಅನ್ನೋದು ಅದು ಕರೆಕ್ಟ್. ಅದು ಯಾವುದು ಎವಿಡೆನ್ಸ್ ಸೆಟ್ನಲ್ಲಿ ಕೂಡ ಅದನ್ನ ನಾವು ತಗೊಳ್ಬಹುದು ಒಂದು ತರ್ಕದಲ್ಲಿ. ಆದ್ರೆ 10,000 ಜನ ಏನ್ ಸಮಸ್ಯೆ ಇರೋದು ಅಲ್ಲಿ ಬೋರ್ಡ್ ಹಾಕ್ಸ್ಬೇಕು. ದಯವಿಟ್ಟು ಬೋರ್ಡ್ ಹಾಕಿಸಿ, ಅದು ನಿಮ್ದೇ ಜವಾಬ್ದಾರಿ. ನೋಡಿ ನೋಡಿ ಸರ್, ಒಂದು ನಿಮಿಷ ನೋಡಿ. ಇವ್ರು ಯಾರು ಸರ್? ಆಪರೇಟರ್, ಸರ್ಕಾರಿ ನೌಕರರ? ಡಾಟಾ ಎಂಟ್ರಿ ಆಪರೇಟರ್ ಅಲ್ಲ ಸರ್, ಔಟ್ಸೋರ್ಸ್ ಆಗ್ಲಿ. ಅವ್ರಿಗೆ ಒಂದು ನಿಮ್ದು ಐಡೆಂಟಿ ಕಾರ್ಡ್ ಕೊಡಿ. ಅವ್ರು ಯಾರು ಏನ್ ಕತೆ ಅಂತ ಗೊತ್ತಾಗಲಿಲ್ಲ. ಇವರು ಹಾಕೊಂಡಿಲ್ಲ, ಆಗ್ಬೇಕು. ಇದನ್ನೆಲ್ಲ ನಾವಿಲ್ಲಿ ಬರ್ತಿದ್ದೀವಿ. ಕ್ರಮ ತೆಗೆದುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಜನಗಳ ಪರವಾಗಿ ಕೇಳಬೇಕು. ಬನ್ನಿ ಎಲ್ಲರೂ ಎಲ್ಲರೂ ಇಲ್ಲಿ ಬನ್ನಿ. ಇದನ್ನು ಕೇಳಬೇಕು, ಅದು ಲೆಟರ್ ಕೊಡೋಣ ಬನ್ನಿ. ವಿಡಿಯೋ ಮಾಡಬೇಕು, ಅದನ್ನು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನೋದನ್ನ ಜನಗಳಿಗೆ ಹೇಳ್ಬೇಕು ಅನ್ನೋದು ಕಾರಣಕ್ಕೆ ಇದನ್ನು ಮಾಡ್ತಾ ಇರುವಂತದ್ದು ನಾವು. ದಯವಿಟ್ಟು ನೀವೆಲ್ಲ ಯುವಕರಿದ್ದೀರಾ, ಈಗ ಸೆಕ್ರೆಟರಿಯೇಟ್ ಅಲ್ಲಿ ಕೆಲಸ ಮಾಡಿ ಬಂದಿದ್ದೀರಾ. ನೀವು ಒಂದು ನಿಮ್ಮ ಸೆಕ್ರೆಟರಿಯೇಟ್ ಆಫೀಸ್ ಹೆಂಗಿರುತ್ತೆ ಅದೇ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಉತ್ತಮವಾಗಿ ಇದನ್ನು ನಿರ್ವಹಿಸೋ ರೀತಿಯಲ್ಲಿ ಆಗಲಿ ಮಾಡಬೇಕು ಸರ್, ಆಗಬೇಕು. ಇಲ್ಲೇ ಕೊಡೋಣ ಸರ್, ಇಲ್ಲೇ ಓಪನ್ ಅಲ್ಲೇ ಇಲ್ಲೇ ಕೊಡೋಣ ಸರ್, ಇಲ್ಲೇ ಆಫೀಸಲ್ಲಿ. ದಯವಿಟ್ಟು ಇದಾಗಲಿ. ಹೊರಗಡೆ ಬಂದು ನೀವು ಆಗಾಗ ಕಾಲು ಗಂಟೆ ನೋಡಿ ಎಲ್ಲ ಹಿಂದೆ ಬನ್ನಿ. ಫೋಟೋಗೆ ಎಲ್ಲ ಹಿಂದೆ ಹೋಗಿ ಸಾರ್, ಹಿಂದೆ ಬನ್ನಿ. ಯಾವುದೇ ಅರ್ಜಿ ಕೊಡ್ತಾ ಹೋಗಿ ಸುದರ್ಶನ್ ಸಾಲ್ ಇರಲಿಲ್ಲ ಸರ್. ಸುದರ್ಶನ್ ದಯವಿಟ್ಟು ಫೋಟೋಗೆ ಹೋಗಿ, ಅವ್ರು ಕೊಡ್ತಾ ಇದ್ದಾರೆ. ಇದು ತೆಗೆದುಕೊಂಡು ನಮಗೊಂದು ಎಂಡೋಸ್ಮೆಂಟ್ ಕೊಟ್ಬಿಡ್ಬೇಕು, ಜೆರಾಕ್ಸ್ ಮಾಡ್ತಾರೆ. ಅದನ್ನ ಕೊಡೋದನ್ನ ಫೋಟೋ ಇಟ್ಕೊಳ್ಳಿಯಪ್ಪ. ನಂಬರ್ ತಗೊಳ್ಳಿ ತಹಸೀಲ್ದಾರ್ ಸರ್ದು. ಎಷ್ಟು ಸರ್, ಎಷ್ಟು ಮಾಡಿ ಇಲ್ಲಿ ಏನು ಸಮಸ್ಯೆಗಳಿದ್ರೆ ನಂಬರ್ ಸರ್, ಎಷ್ಟು ನ್ಯೂನ್ಯತೆ ಅಂತ ಹೇಳಿಲ್ಲ. ಎಲ್ಲ ಇದಾವೆ, ಅದನ್ನ ಹೇಳಿದೀವಿ. ಬಹುತೇಕ ನ್ಯೂನ್ಯತೆಗಳಿದೆ ಇದರಲ್ಲಿ. ಈಗ ನಾವು ಏನು ಪಾಯಿಂಟ್ ಮಾಡಿದೀವಿ ಅದರಲ್ಲಿ ಬಹುತೇಕ ನ್ಯೂನ್ಯತೆಗಳಿದೆ. ಕೆಲವು ಅಧಿಕಾರಿಗಳು ಇನ್ನೂ ಬಂದಿಲ್ಲ, ನೌಕರರು ಇನ್ನೂ ಬಂದಿಲ್ಲ, ಇನ್ನೂ ಹೆಚ್ಚು ಹಣ ತೆಗೆದುಕೊತಾ ಇದ್ದಾರೆ. ಅಲ್ಲಿ ಬೇಕಾದ ಕೌಂಟರ್ಗಳಲ್ಲಿ ಇದಿಟ್ಟಿಲ್ಲ. ಆದರೆ ಒಂದೇನಪ್ಪ, ಅವರು ಒಂದು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ದಾರೆ. ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗ್ತದೆ, ಶಿಫ್ಟ್ ಆಗೋ ತನಕ ನಮ್ಗೆ ಒಂದಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಬೇಕು. ಅದು ಓಪನ್ ಆದರೆ ಸಿಬ್ಬಂದಿ ಮಾಡುವಂಥ ಕೆಲಸವನ್ನು ಚೆನ್ನಾಗಿ ಮಾಡಲಿ ಸರ್. ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದಷ್ಟು ಸತ್ಯಾಗ್ರಹಗಳು ಅದು ಇದೆಲ್ಲ ಮಾಡುವಂಥ ಅವಕಾಶಗಳು ಬಂದ್ಬಿಡ್ತದೆ. ಅದಕ್ಕೆ ನೀವು ಅವಕಾಶ ಮಾಡ್ಕೊಳ್ಬೇಡಿ. ನೀವು ಇಲ್ಲಿರ್ತೀರೋ, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ತಿರೋ, ಅವ್ರು ಕೊಡ್ತಾರೆ. ಸರ್ ಇವರು ವಿವೇಕಾನಂದ ಜಯಂತಿ ಅಂತ ಹೇಳಿ ಇವರು ಚುನಾವಣೆ ಕಂಟೆಸ್ಟ್ ಮಾಡಿದ್ರು. ಈಗ ನಮ್ಮ ಇದರಲ್ಲಿ MP ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ನಮ್ಮ KRS ಪಕ್ಷದಿಂದ. ಇವ್ರದ್ದು ನಿಮ್ಮ ನಂಬರ್ ನೀವು ತೆಗೆದುಕೊಂಡಿರ್ತಾರೆ. ಅಂದರೆ ನಿಮ್ಮ ಇಲ್ಲಿ ಒಂದು ಮುಖ್ಯವಾದಂಥ ಒಂದು 2-3 ಜನ ಅಧಿಕಾರಿಗಳದ್ದು ನಿಮ್ಮನ್ನವರು ಇಲ್ಲಿ ಯಾರೋ ಸಮಸ್ಯೆ ಆಗಿದೆ ಅಂತ ಅಂದರೆ ದಯವಿಟ್ಟು ಅದನ್ನು ಅಟೆಂಡ್ ಮಾಡಿ ಅಂತ ಅವ್ರು ಹೇಳ್ತಾರೆ. ದಯವಿಟ್ಟು ಒಬ್ಲೈಸ್ ಮಾಡಿ ಸರ್. ಇವರು ಬೇರೆ ಇನ್ಯಾವ ತಮ್ಮ ಪರ್ಸನಲ್ ಕೆಲಸಕ್ಕೆ ಇವ್ರು ಕಾಲ್ ಮಾಡಲ್ಲ. ಯಾವುದೋ ಜನಗಳ ಸಮಸ್ಯೆ ಇದೆ ಅಂತ ಅಂದಾಗ ನಾವು ಒಂದು ಜವಾಬ್ದಾರಿಯುತವಾದಂಥ ರಾಜಕೀಯ ಪಕ್ಷದ ಒಬ್ಬ ಮುಖಂಡ ಆಗಿ ಪದಾಧಿಕಾರಿಯಾಗಿ ನಿಮಗೆ ಅವರು ಫೋನ್ ಮಾಡ್ತಾರೆ. ದಯವಿಟ್ಟು ಅದು ಅಟೆಂಡ್ ಮಾಡಿ, ಜನಗಳಿಗೆ ಕೆಲಸ ಮಾಡೋಣ. ನಾವು ನೀವೆಲ್ಲ ಸೇರಿ ಒಳ್ಳೆ ಕರ್ನಾಟಕ ಕಟ್ಟೋಣ. ಮುಂದಿನ ಒಂದು 5 ವರ್ಷದಲ್ಲಿ ಅದ್ಭುತವಾದಂಥ ಕರ್ನಾಟಕವನ್ನು ಕಟ್ಟೋಣ. ಇದೆಲ್ಲ ಸಹಕಾರ ಅಧಿಕಾರಿಗಳ ಸಹಕಾರ ಆಗೋದಲ್ಲ. ಪಬ್ಲಿಕ್ ಸರ್ಕಾರ ಇದ್ರೆ ಇನ್ನೂ ನಮ್ಗೆ ಚೆನ್ನಾಗಿರುತ್ತೆ. ಪಬ್ಲಿಕ್ ಸರ್ಕಾರ ಕೊಟ್ಟರು ಭಾಳ ಬೇಗ ಮಾಡ್ಬೋದು. ಎಸ್. ಆಮೇಲೆ ಪಬ್ಲಿಕ್ ಸರ್ಕಾರ ಕೊಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ನಾವೇನು ಮಾಡಬೇಕಾಗಿದೆ, ಏನು ಕಟ್ಟಬೇಕಾಗಿದೆ, ಯಾರನ್ನು ಕೇಳಬೇಕಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅದನ್ನ ಮಾಡಬೇಕಾದಂಥವ್ರು ಅಂತ ಸಿಸ್ಟಮ್ ಕಟ್ಟಬೇಕಾದಂಥವ್ರು ಇದುವರೆಗೂ ಮಾಡ್ಕೊಂಡು ಬರಲಿಲ್ಲ. ನೆನ್ನೆವರೆಗೂ ಆಗೋಗಿದೆ. ಇನ್ನು ಮುಂದಕ್ಕೆ ನಾವು ನೀವೆಲ್ಲ ಸೇರ್ ಮಾಡೋಣ. ಆಗೋದಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಮಾತಾಡ್ಬಿಡಿ. ಒಂದು ನಿಮಿಷ ಸರ್, ಒಂದು ನಿಮಿಷ. ಅಲ್ಲಿ ಬನ್ನಿ ಸರ್. ಅವ್ರಿಗೂ ಸಂಬಂಧ ಇರಲ್ಲ. ಅದು ಅವ್ರು ಏನಾದ್ರು ಹೇಳಿದ್ರೆ ಇವ್ರು ಮಾಡ್ತಾರೆ. ಇದು ತಮ್ಮೆಲ್ಲ ಗೊತ್ತಿರ್ಬೋದು, ಸ್ಟೇಷನ್ಗಳಲ್ಲಿ CCTV ಹಾಕಿರ್ಬೋದು. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದು ನಿಮ್ಮ ಮೇಲಧಿಕಾರಿಗೆ ಸಂಬಂಧಪಟ್ಟಿರ್ಬೋದು. ಆದರೆ ನೀವು ಗಮನಕ್ಕೆ ತರಬೇಕು. ಸ್ಟೇಷನ್ಗಳಲ್ಲಿ ವಿತ್ ಮೈಕ್ರೋಫೋನ್ ಇರಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಇದೆ.
ನಮ್ಮ ಗಮನಕ್ಕೆ ಬಂದಿರ್ಬೋದು, ಯಾವುದೂ ಇರಲ್ಲ. ಆಮೇಲೆ RTIನಲ್ಲಿ ಅಥವಾ ಇನ್ನೊಂದು ಕೇಳಿದ್ರೆ ಫುಟೇಜು ಕೊಡೋದೇ ಇಲ್ಲ, ಹಾಳಾಗಿರುತ್ತೆ, ಇನ್ನೊಂದು ಇರುತ್ತೆ, ಮೇಂಟೆನೆನ್ಸ್ ಇರುತ್ತೆ, ಅದೇನೋ ಗೊತ್ತಿಲ್ಲ, ನಿಮ್ಮ ಸ್ಟೇಷನಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಮನವಿ ಏನಂತಂದರೆ ವಿತ್ ಮೈಕ್ರೋಫೋನ್ ಇದು ಮಾಡಬೇಕು. ಈ ಥರ ನಾವಿದು ನಮ್ಮ ಮನವಿ ವಿತ್ ಆಡಿಯೋ ಇದು ನೀವು ಮೇಲ್ನವ್ರು ಕಳಿಸ್ಕೊಡಿ, ಇದು ನಮ್ಮಲ್ಲಿ ಇನ್ಸ್ಟಾಲ್ ಆಗಬೇಕು, ಇದು ಮಾಡಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಪಕ್ಕ ಅದರಲ್ಲಿ ಏನು ತೊಂದರೆ ಇಲ್ಲ. ನಮ್ಮ ಇಲಾಖೆಯಲ್ಲಿ ಏನೇ ಇದ್ರು ನಾವು ಇಂಟಿಮೇಟ್ ಮಾಡ್ತೀವಿ. ಅದರಿಂದ ತಗೊಳ್ಳಿ, ನಂಬರ್ ತಗೊಳ್ಳಿ, ಫೋನ್ ಇಟ್ಕೊಳ್ಳಿ, ನಂಬರ್ ತಗೊಳ್ಳಿ. ಸ್ಟೇಷನ್ದು ಫೋನ್ ಎಲ್ಲಿ ನಿಮ್ದು? 948080 ಅಂತ ಬಂದು ಯಾವುದೋ ಕಡೆ ನಂಬರ್ ಬರುತ್ತೆ, ಇದು ಆ ನಂಬರ್ ತೆಗೆದುಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇತ್ತೀಚೆಗೆ ಸುತ್ತೋಲೆ ಆಗಿದೆ ಸ್ಟೇಷನ್ಗಳಲ್ಲಿ. ಬರ್ಕೋಬೇಕು ಸರ್, ಆಮೇಲೆ ಕಳೆದ ನಂಬರ್ ಹೇಳಿ ಸರ್. 948080 4076. ಇದು PSI ಇದು ಗೌರ್ಮೆಂಟ್ ನಂಬರು, ಸರ್ಕಾರಿ ನಂಬರ್, ಪ್ರೈವೇಟ್ ಅಲ್ಲ. ಯಾವಾಗಲೂ ಇರುತ್ತೆ ಇದೆ ನಂಬರ್. PSI ಏನೇ ಸಮಸ್ಯೆ ಇದ್ರು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನೇ ಕೆಲಸ ಬೇಕಿದ್ರು 24x7 ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಕಿತ್ತೂರು PSI ಅಂತ ಮಾಡ್ಕೊಳ್ಳಿ, ಕಿತ್ತೂರು PSI ಅಂತ ಮಾಡ್ಕೊಳ್ಳಿ. ನೀವು ಅವ್ರ ಹೆಸರು ಬರ್ಕೋಬೇಡಿ. ಬೇರೆ ಇನ್ಯಾರು ಬಂದ್ರು ಅವ್ರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡೋದು. ಪೊಲೀಸರು ಇದರಿಂದ ನಮ್ಮವ್ರು ಕೊಡ್ತಾ ಇದ್ರು, ಸಾಕಾಗಲಿಲ್ಲ. ಉಳ್ಳಾಗಡ್ಡಿ ಅವರೇ, ಇತ್ತೀಚೆಗೆ ತಾನೇ DGIGP ಇಂದ ಒಂದು ಸುತ್ತೋಲೆ ಬಂದಿದೆ, ನಿಮ್ಮ ಇಲಾಖೆಯಲ್ಲಿ ಎಲ್ಲಿಗೂ ಅದು ಸಿಕ್ಕಿದೆ ಅಲ್ವಾ? ಅದೇ ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದ್ರು. ಸೊ ಇದು ನಾವು ಸತತವಾಗಿ 7-8 ವರ್ಷಗಳಿಂದ ಸತತವಾಗಿ ಮಾತಾಡ್ತಾ ಬಂದ ಕಾರಣಕ್ಕಾಗಿ ಮೊನ್ನೆ ನಿಮಗೆ ಗೊತ್ತಿರಬಹುದು, ಕೊಪ್ಪಳ ಜಿಲ್ಲೆಯ DYSP, ಸರ್ಕಲ್ ಇನ್ಸ್ಪೆಕ್ಟರ್ ಇದು SI ಮೂವರನ್ನು ಹೋಗಿ ಅಲ್ಲಿ ಒಬ್ಬ RTI ಕಾರ್ಯಕರ್ತರ ಕೊಲೆ ಆಪಾದಿತರು. ಅವರು 3-4 ವರ್ಷದಿಂದ ಯಲ್ಲಾಲಿಂಗ ಅನ್ನುವಂಥ ಒಬ್ಬ RTI ಕಾರ್ಯಕರ್ತನ ಕೊಲೆ ಆಯಿತು. ಅಪ್ಪ ಮಗ ಇಬ್ಬರೂ ಆಪಾದಿತರು. ಅವರು ಜೈಲಲ್ಲೂ ಇದ್ದು ಬಂದಂಥವ್ರು. ಅವರ ಮದುವೆಗೆ ವಿತ್ ಯೂನಿಫಾರ್ಮ್ ಹೋಗ್ತಾರೆ. ಯಾವ ಸಂದೇಶವನ್ನು ಕಳಿಸ್ತಾರೆ? ಆಮೇಲೆ ನೀವು ಎಷ್ಟು ದಿವಸ ಆಯ್ತಾ ಗೊತ್ತಿಲ್ಲ ಈ ಸ್ಟೇಷನ್ಗೆ ಬಂದು? ನಾವು 8-9 ತಿಂಗಳು 8-9 ತಿಂಗಳಾಯಿತು. ನಿಮ್ಗೆ ಬಂದಾಗ ನಿಮ್ಮ ಸ್ಟೇಷನ್ಗೆ ನಿಮ್ಮನ್ನು ಸ್ವಾಗತಿಸೋದಕ್ಕೆ ಹೂವಿನ ಹಾರ ಹಿಡ್ಕೊಂಡು, ಬೊಕ್ಕೆ ಹಿಡ್ಕೊಂಡು, ಸ್ವೀಟ್ ಹಿಡ್ಕೊಂಡು ಎಲ್ಲ ಬರ್ತಾರೆ. ಬಹುತೇಕರು ರೌಡಿ ಶೀಟರ್ಸು, ರೌಡಿ ಎಲಿಮೆಂಟ್ಸು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು. ನೀವು ಅವ್ರ ಹತ್ರ ತಗೊಳ್ಳುವಂತಹ ಬೊಕ್ಕೆ ತಗೊಳ್ಳುವಂಥದ್ದು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಯಾವುದೇ ರೀತಿಯಿಂದ ಯಾರ ಕಡೆನೂ ಬೊಕ್ಕೆನೂ ತಗೊಂಡಿಲ್ಲ. ವೆರಿ ಗುಡ್. ಇಲ್ಲಿ ತನಕ ಮಾಡಿಲ್ಲ ಅಂದ್ರೆ ಒಳ್ಳೆ ಮಾಡಿಲ್ಲ. ಆಮೇಲೆ ಇದು ನಮ್ಮಲ್ಲಿ ಆರ್ಡರ್ ಬಂದ ತಕ್ಷಣ ಎಲ್ಲ ನಮ್ಮ ಪೊಲೀಸ್ನವರಿಗೆ, ನಮ್ಮ ಡಿಪಾರ್ಟ್ಮೆಂಟ್ದಿಂದ ನಮ್ಮ ಹೈಯರ್ ಆಫೀಸರ್ ನಮಗೆಲ್ಲ ಇಂಟಿಮೇಟ್ ಮಾಡಿದ್ಮೇಲೆ ನಾವು ಎಲ್ಲ ರೋಲ್ ಕಾಲ್ ತಗೊಂಡು ನಮ್ಮ ಎಲ್ಲ ಪೊಲೀಸ್ನವರಿಗೂ ನಾವು ರೋಲ್ ಕಾಲ್ನಲ್ಲಿ ಹೇಳಿದ್ದೀವಿ. ಈ ರೀತಿಯಿಂದ ಯಾವುದೇ ಬರ್ತಡೇ ಆಗಿರ್ಬೋದು ಅಥವಾ ಯಾರೇ ಬೀಳ್ಕೊಡು ಸಮಾರಂಭ ಇರ್ಬೋದು ಅಥವಾ ಹೊಸದಾಗಿ ಬರ್ತಾ ಇರೋರು ಆಗಿರ್ಬೋದು, ಯಾವುದೇ ರೀತಿಯಿಂದ ಸಭೆ ಸಮಾರಂಭಗಳನ್ನು ಯಾವುದೂ ಆಚರಣೆ ಮಾಡ್ತಾ ಇಲ್ಲ. ನಾವು ಇನ್ಮೇಲೆ ಇದನ್ನು ನಾವು ಜಾಸ್ತಿ ನೀವು ಹೇಳಿ ಅದನ್ನ ನಾವು ಫಾಲೋ ಮಾಡಿ. ಆ ಥರ ಏನೇ ಯಾರೇ ಮಾಡಿದ್ರು ಅಥವಾ ನಮ್ಮ ಇಲಾಖೆಯಿಂದ ಇನ್ಫಾರ್ಮಲ್ ಹೋದ್ರೂ ಮಾಡಿದ್ರು ಅವ್ರ ಮೇಲೆ ನಾವು ಶಿಸ್ತು ಕ್ರಮ ತಗೊಳ್ತೀವಿ. ಜನಸ್ನೇಹಿ ಆಗಿರಬೇಕು ಅಂತೇಳಿ ಯಾರ್ಯಾರ ಜೊತೆ ಸ್ನೇಹವಾಗಿ ಹೋಟೆಲ್ ಹೋಗೋದು, ಕೂತ್ಕೊಳ್ಳೋದು, ಅವ್ರ ಜೊತೆ ಮಾತಾಡೋದು ಇವ್ಯಾವೂ ಬೇಕಾಗಿಲ್ಲ ನಿಮಗೆ. ದಯವಿಟ್ಟು ಸರ್ಕಾರಿ ಪೊಲೀಸ್ ಅಧಿಕಾರಿಗಳು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ಆಮೇಲೆ ಬಂದಂಥವ್ರಿಗೂ ಪೊಲೀಸ್ ಸ್ಟೇಷನ್ಗಳು ಇವತ್ತು ಭಯೋತ್ಪಾದಕ ಕೇಂದ್ರಗಳು ನಾವು ಕಂಡುಕೊಂಡಾಗ ಸ್ವತಃ ನಾವು ವಿಕ್ಟಿಮ್ಸ್ ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ. ಆಮೇಲೆ ಸುಳ್ಳು ದಾಖಲೆ ಮಾಡೋದು, ಇನ್ನೊಂದು ಮಾಡೋದು. ಇವತ್ತು ನಾವು ಪಾಲಿಗ್ರಾಫ್ ಟೆಸ್ಟ್ ಕೇಳ್ತಾ ಇದೀವಿ, ನಮ್ಮ ಮೇಲೆ ಪೊಲೀಸರು ದೂರು ಕೊಟ್ಟಿದ್ದಾರೆ. ಒಂದು 3 ಜನ ಅರೆಸ್ಟ್ ಆಗಿದ್ದಾರೆ ದಾವಣಗೆರೆಯಲ್ಲಿ. ಸೊ ಅದೇ ತಾರೀಕು ಮುಂದಿನ ತಿಂಗಳಲ್ಲಿ ಮಾಡ್ತೀವಿ. ಹಾಗಾಗಿ ನಿಮ್ಮ ಸಿಬ್ಬಂದಿ ಎಲ್ಲರೂ, ಯಾಕಂದ್ರೆ ನೀವು ಕಾನೂನು ರಕ್ಷಕರು, ವಿಶೇಷವಾಗಿ ದುರ್ಬಲರ, ಬಡವರ, ಅವರ ಹಕ್ಕುಗಳ ರಕ್ಷಣೆ ಮಾಡಬೇಕು. ಅವ್ರಿಗೆ ಧೈರ್ಯ ತುಂಬಬೇಕು, ಸ್ಫೂರ್ತಿ ತುಂಬಬೇಕು. ಈಗ ಇಂತಹ ವ್ಯಕ್ತಿ ಒಬ್ಬ ಬಂದು ಇನ್ನೊಬ್ಬ ಟಿಪ್ ಟಾಪ್ ಆಗಿರೋನು ಬಂದ್ರೆ ಆತನಿಗೊಂದು ತರ ನಡವಳಿಕೆ, ಇವ್ರಿಗೊಂದು ತರ ಇರಬಾರ್ದು. ನಮ್ಮಲ್ಲಿ ಆ ಥರದ ಸೌಜನ್ಯದಿಂದ ಗೌರವವಾಗಿ ನಡೆಸ್ಕೊಳ್ಳಿ. ಎಲ್ಲಿ ಕೇಳಿ ನೋಡಿ, ನಮ್ಮ ಕಡೆ ಒಳ್ಳೇದು. ಆದ್ರೆ ಇದು 2 ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು ಸರ್. ಅಲ್ಲಿ ಏನಾಗ್ತಾ ಇದೆ, ಅದು ವಿಡಿಯೋ ಲೈವ್ ಆಗ್ತಾ ಇದೆ. ನಿಮ್ಮಂಥವ್ರ ಗಮನಕ್ಕೆಲ್ಲ ನಾವು ತರ್ತಾ ಇದ್ದೀವಿ. ಕೆಳಮಟ್ಟದ ಸಿಬ್ಬಂದಿಗೆ ಸಬ್ ಇನ್ಸ್ಪೆಕ್ಟರ್ ಹಿಡ್ಕೊಂಡು ನಾವು ಅಪ್ ಟು IGP DGP ವರೆಗೂ ನಾವು ತರ್ತಾ ಇದ್ದೀವಿ ಇದನ್ನ ವಿಚಾರವನ್ನ. ಅಲ್ಲ, ಲೆಟರ್ ಬಂದಿರೋದು ನಮ್ಮ ಕಾರಣಕ್ಕಾಗಿ. ನಮ್ಮ ಪದಾಧಿಕಾರಿ ಹೋಗಿ 15 ದಿವಸದಿಂದ DGIGP ಇಲ್ಲಿ 1 ಗಂಟೆ ಕೂತು, ಅಲ್ಲಿ ಪ್ರತಾಪ್ ರೆಡ್ಡಿ ಅಂತ ನಿಮ್ಗೆ ಗೊತ್ತಿರ್ಬೋದು, ADGP ಅವ್ರ ಹತ್ರ ಅರ್ಧ ಗಂಟೆ 1 ಗಂಟೆ ಮಾತನಾಡಿ ಅಧಿಕೃತ ಪತ್ರ ಕೊಟ್ಟು ಅದಾದ 2-3 ದಿವಸಕ್ಕೆ ಈ ಸುತ್ತೋಲೆ ಹೊರಡಿಸಿರೋದು. ಇಲ್ಲ, ನಾವು ಇದನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡಿ. ಒಳ್ಳೇದು. ನಿಮ್ಮ ಖಾಕಿ ವರದಿಗೆ ಗೌರವ ತಂದು ಕೊಡಿ, ಸಂಬಳದಲ್ಲಿ ಬದುಕಿ, ಸಂತೋಷವಾಗಿ ಬದುಕಿ. ಒಂದೆರಡು ಅಲ್ಲಿ ಆ ಕಡೆ ಬಂದು ಆಚೆ ಬನ್ನಿ. ಸಾರ್ವಜನಿಕರಿಗೆಲ್ಲ ಸ್ವಲ್ಪ ಸ್ಫೂರ್ತಿ ಕೊಡೋ ಅಂತ ಮಾತುಗಳು ಮಾತಾಡಿ. ಅವರಿಗೆ ಯಾವುದೇ ಮಧ್ಯವರ್ತಿ ದಲ್ಲಾಳಿ ಇಲ್ಲದೆ ನೇರವಾಗಿ ಅವ್ರು ಕೆಲಸ ಮಾಡಿಸ್ಕೊಳ್ಳೋ ಹಾಗೆ ಎಲ್ಲ ಕಡೆ ಇರ್ತಾರೆ. ಹೇಳ್ಬೇಕಲ್ಲ, ಇವನು ಮಧ್ಯವರ್ತಿಗಳು ಎಲ್ಲ ಇಸ್ಕೊಂಡು ಗೌಡ್ರೆ ಒಂದೆರಡು ವಿಚಾರ ಎಲ್ರಿಗೂ ಗೊತ್ತಾಗೋದು. ಬಂಧುಗಳೇ ನಮಸ್ಕಾರ. ಎಲ್ಲ ನಿಂತ್ಕೊಳ್ಳಿ, ಈಗ ಎಲ್ಲ ನಿಂತ್ಕೊಳ್ಳಿ. ನಾವು ಕಿತ್ತೂರಿನ ತಾಲೂಕು ಕಚೇರಿಯನ್ನು ವಿಸಿಟ್ ಮಾಡಿದ್ದನ್ನು ನೀವು ನೋಡಿದ್ರಿ. ಇದು ಒಂದು ರೀತಿಯಲ್ಲಿ ಅವ್ಯವಸ್ಥೆಯ ಆಗರ. ಆದರೆ ತಹಸೀಲ್ದಾರರು
ಒಂದು ರೀತಿ ಆಂಟಿಸಿಪೇಟರಿ ಬೇಲ್ ತಗೊಂಡ್ರು ಅವರು. ಏನಂತ ಅಂದ್ರೆ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಮಿನಿ ವಿಧಾನಸೌಧ ಆಗ್ತಾ ಇದೆ, ಹಾಗಾಗಿ ನಾವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಟಾಯ್ಲೆಟೇ ಇಲ್ಲ, ಎಲ್ಲವೂ ಅವ್ಯವಸ್ಥೆ ಇದೆ. ಪೂರ್ತಿಯಲ್ಲಿ ಯಾವ್ಯಾವ ಸೇವೆಗಳಿಗೆ ಎಷ್ಟು ದರ ನಿಗದಿಯಾಗಿದೆ ಆ ದರದ ಪಟ್ಟಿ ಇಲ್ಲ. ಆಮೇಲೆ ಆಧಾರ್ ಕಾರ್ಡ್ಗೆ ಸುಮ್ಮನೆ ಅವರಿಗೆ ರಿಸಿಪ್ಟ್ ಕೊಡ್ತಾ ಇಲ್ಲ. ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಬಂದವ್ರಿಗಾಗಲಿ ತಿದ್ದುಪಡಿ ಮಾಡೋದಾಗಲಿ, ಆಧಾರ್ ಕಾರ್ಡು ಯಾವ ಕಾರಣಕ್ಕೆ ತಿದ್ದುಪಡಿಯನ್ನು ಮತ್ತೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಆಧಾರ್ ಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕ ಸಾಧ್ಯವಾದಷ್ಟು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡೇ ಆಧಾರ್ ಕಾರ್ಡ್ ಮಾಡುವಂಥದ್ದು. ಆ ಆಧಾರ್ ಕಾರ್ಡನ್ನು ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಅವ್ರ ಮನೆ ಮಠ ಕೆಲಸ ಎಲ್ಲ ಬಿಟ್ಬಿಟ್ಟು ಬರಬೇಕು. ಈಗ ಯಾವುದೋ ಸವಲತ್ತುಗಳನ್ನು, ಸರ್ಕಾರಿ ಸವಲತ್ತನ್ನು ಪಡ್ಕೊಳ್ಳೋದಕ್ಕೆ ಇದೊಂಥರ ಅವ್ಯವಸ್ಥೆ, ಕೂಪ. ಹಾಗೆ ಅಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪಾಪ ಅವ್ರು ಹೇಳ್ತಾರೆ, ಗ್ರೇಡ್ 2 ತಹಸೀಲ್ದಾರ್ ಇನ್ನೂ ಕಚೇರಿಗೆ ಬಂದಿಲ್ಲ. 11 ಗಂಟೆ 10:30 ಟೈಮಲ್ಲೂ ಬಂದಿರಲಿಲ್ಲ. ಸ್ವಲ್ಪ ಇದೆಲ್ಲ ಅಸ್ತವ್ಯಸ್ತತೆ ಇದೆ ಸರ್ ಅಂತ ಅವರು ನೇರವಾಗಿ ತಹಸೀಲ್ದಾರ್ ಒಪ್ಕೊಂಡ್ರು. ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸವನ್ನು ಮಾಡ್ತೀವಿ, ಯಾವುದೇ ದಲ್ಲಾಳಿಗಳಿಗೆ ಆಸ್ಪದ ಕೊಡದೇನೆ ನಾವಿಲ್ಲಿ ಕೆಲಸ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಭಾಳ ಮುಖ್ಯವಾಗಿ ಒಂದಷ್ಟು ಅವರನ್ನ ಪ್ರಾಮಾಣಿಕವಾಗಿ ಒತ್ತಾಯಿಸುವಂಥ ಕೆಲಸವನ್ನು ಮಾಡುವ ಗುಂಪುಗಳು ಇಲ್ಲದೇ ಇರುವಂಥ ಕಾರಣಕ್ಕೂ ಕೂಡ ಅವ್ರು ಹೇಗೋ ಸರ್ಕಾರಿ ಕೆಲಸ ನಡ್ಕೊಂಡು ಹೋಗ್ಲಿ ಬಿಡುವಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ಹೋಬಳಿ ಕೇಂದ್ರಗಳಲ್ಲೂ ಇರುವಂತಹ ಸರ್ಕಾರಿ ವ್ಯವಸ್ಥೆಯಿಂದ ಈ ಸರ್ಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುತ್ತೆ. ಮತ್ತೆ ಅವರು ಕಾನೂನಾತ್ಮಕವಾಗಿ ಕಾಯ್ದೆಬದ್ಧವಾಗಿ ಏನೇನ ಕೆಲಸ ಮಾಡಬೇಕಾಗಿದೆ ಆ ಕೆಲಸ ಮಾಡೋದಕ್ಕೆ ಒತ್ತಾಯಿಸುತ್ತೆ. ಇದನ್ನು ನಾವು ಯಾಕೆ ಪದೇ ಪದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದರೆ, ಅಲ್ಲಿ ಅವ್ಯವಸ್ಥೆಯನ್ನು ನೀವು ಲೈವ್ ಮಾಡಬಹುದು, ಆಮೇಲೆ ನೀವು ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟಂಥವರ ಗಮನಕ್ಕೆ ತರಬಹುದು. ನೀವು ಯಾವಾಗಾದ್ರೂ ನೀವು ಅರ್ಜಿಗಳನ್ನು ಕೊಟ್ಟಿದ್ರೆ ಅರ್ಜಿಯನ್ನು ಯಾವ ದಿನ ಕೊಟ್ಟಿದ್ದೀವಿ ಅಂತ ಅನ್ನುವಂಥ ನೇರ ಸಾಕ್ಷ್ಯ ಇರುತ್ತೆ. ಇಂಥೆಲ್ಲ ವಿಚಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಅವರು ನಮಗೆ ಒಂದಷ್ಟು ಸಮಯಾವಕಾಶ ಕೊಡಿ, ನಾವು ಮಾಡ್ತೀವಿ ಸರ್ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ನಾವು ಅದನ್ನು ಒಪ್ಪೋಣ. ಯಾಕೆಂದರೆ ಅವ್ರು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು, ಆದರೆ ಅದಕ್ಕೆ ಬೇಕಾಗಿರುವಂಥ ಪೂರಕ ವಾತಾವರಣ ಅವ್ರಲ್ಲಿ ಇಲ್ಲದೆ ಇರ್ಬೋದು. ಅಂಥದ್ದೊಂದು ವಾತಾವರಣವನ್ನು ಕೂಡ ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ, ಅದನ್ನು ಸಮಯ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯೋಚನೆ ಮಾಡುತ್ತೆ. ಆದರೆ ಉದ್ದೇಶಪೂರ್ವಕವಾಗಿ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡೋದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಪ್ಪೋದಿಲ್ಲ. ಹಾಗಾಗಿ ಇಡೀ ರಾಜ್ಯದ ಜನ ಇದನ್ನು ಗಮನಿಸ್ತಾ ಇರುವಂಥ ಜನ ಇದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ಕಾರಣ ಇಟ್ಕೊಂಡು ಇದನ್ನು ಮಾಡ್ತಾ ಇದೆ ಅಂತ ಅನ್ನುವಂಥದ್ದನ್ನು ಗಮನಿಸಬೇಕು. ಇಡೀ ರಾಜ್ಯದಲ್ಲಿ ಜನ ನೋಡಪ್ಪ, ನಿಮ್ಮಂಥ ಯುವಕರುಗಳು, ಅಯ್ಯೋ ನಾವು ಬನ್ನಿ, ನಾವು ಕೇಳಿದ್ರಾಗುತ್ತಾ, ಯಾಕೆ ಕೇಳಬೇಕು ಅಂತ ಅನ್ನುವಂಥದ್ದನ್ನು ಬಿಡಬೇಕು. ಈಗ ನೀವು ಯಾವುದೋ ಸಿನಿಮಾ ನೋಡ್ತೀರಾ, ಸಿನಿಮಾದಲ್ಲಿ ಹೀರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಬರೀ ಹೀರೋ ಮಾತ್ರ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡೋದ್ರಾಗುದಿಲ್ಲ, ನೀವು ಹೀರೋಗಳಾಗಬೇಕು. ಹಾಗಾಗಿ ಯುವಕರುಗಳು ಇದನ್ನೆಲ್ಲ ಕೇಳುವಂತ, ಒಳ್ಳೆದ್ರ ಪರವಾಗಿ ನಿಲ್ಲುವಂತ, ನಾವು ಒಳ್ಳೆದ್ರ ಪರವಾಗಿ ನಿಲ್ತೀವಿ ಎನ್ನುವಾಗ ಸಣ್ಣ ಪುಟ್ಟ ತೊಂದರೆಗಳು, ತೊಡಕುಗಳು ಎದುರಾದಂಥ ಸಂದರ್ಭದಲ್ಲಿ ಅದನ್ನು ಮೆಟ್ಟಿ ನಿಲ್ತೀವಿ ಎನ್ನುವಂಥ ಧೈರ್ಯವನ್ನು ತೋರಿಸಬೇಕು. ಅದೇ ಹೀರೋಯಿಸಮು, ಆಯ್ತಲ್ಲ. ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಅಂತ ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು. ನೀವು ನೋಡಬೇಕು, ಎಲ್ಲ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರುವಂಥವ್ರು ಯಾರಾದ್ರೂ ಇದ್ರೆ, ಫೇಸ್ಬುಕ್ ಬಳಸ್ತಾ ಇರುವಂಥವ್ರು ಇದ್ರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪೇಜನ್ನು ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಹೆಚ್ಚೆಚ್ಚು ಜನಗಳಿಗೆ ಗೊತ್ತಾಗಬೇಕು. ವಿಡಿಯೋ ಮಾಡಬಹುದು ನೀವು ಸರ್ಕಾರಿ ಕಚೇರಿಗಳಲ್ಲಿ, ಆದರೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಕೆಲಸ ವಿಡಿಯೋ ಮಾಡಿ, ಆಯ್ತಲ್ಲ. ಇದನ್ನೆಲ್ಲ ಜನಗಳಿಗೆ ಹೇಳ್ತಾ ಬರ್ತಾ ಇದೆ. ಇವತ್ತಿಗೆ ಒಂದು ರೀತಿಯಲ್ಲಿ ಕಿತ್ತೂರು ಬಹಳ ಅವ್ಯವಸ್ಥೆ ಇದೆ. ನಮ್ಮ ಅಧ್ಯಕ್ಷರು ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮವರ ಪ್ರತಿಮೆಗೆ ಹಾರ ಹಾಕುವಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಹೇಳಿದ್ರು. ಚೆನ್ನಮ್ಮರ ಹೋರಾಟ ಏನಿದೆ, ಆ ಹೋರಾಟದಿಂದ ಒಂದು ರೀತಿಯಲ್ಲಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೆಟ್ ಹೊಡೆದು ನಿಂತರು. ಯಾರಿಗೆ ಕೊಡಬೇಕು ಕಪ್ಪ, ಯಾಕೆ ಕೊಡಬೇಕು ನಾವು ಕಪ್ಪವನ್ನ, ನೀವೇನು ಉತ್ತೀರಾ ಬಿತ್ತೀರಾ ಅಂತ ಕೇಳಿದ್ರು 200 ವರ್ಷಗಳ ಹಿಂದೆ. ಬಹುತೇಕ ಇದೇ ಸಂದರ್ಭದಲ್ಲಿ ಆ ಜಟಾಪಟಿ ನಡೀತಾ ಇತ್ತು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಮತ್ತೆ ಬ್ರಿಟಿಷರ ನಡುವೆ. ಆ ಸಂದರ್ಭದಲ್ಲಿ ಇವೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಭ್ರಷ್ಟ ರಾಜಕಾರಣಿಗಳಿಗಾಗ್ಬೋದು, ಅವ್ರಿಗೆ ನಾವು ಯಾವುದೋ ನಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಹಣ ಕೊಡಬೇಕಾಗಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಅವತ್ತು 200 ವರ್ಷಗಳ ಹಿಂದೆ ಏನ್ ಪ್ರಶ್ನೆ ಕೇಳಿದರೆ, ನಿಮ್ಗೆ ಯಾಕ್ರಿ ಕೊಡಬೇಕು ನಾವು ಲಂಚ ಅಂತ ಕೇಳುವಂತ, ನಮಗೆ ಯಾಕೆ ನೀವು ಅನಗತ್ಯವಾಗಿ ವಿಳಂಬ ಮಾಡ್ತಾ ಇದ್ರಿ ಅಂತ ಅನ್ನುವಂತ ಪ್ರಶ್ನೆಗಳನ್ನು ಕೇಳುವಂತ ಕೆಲಸವನ್ನು ನೀವು ಜನ ಮಾಡಬೇಕು. ಹಾಗಾಗಿ ಅವರಿಂದ ಸ್ಫೂರ್ತಿ ಪಡಿಬೇಕು. ಇಡೀ ರಾಜ್ಯದ ಜನ ಅಂತ ಸ್ಫೂರ್ತಿಯನ್ನು ಪಡೆದು ಹೊಸದೊಂದು ಕರ್ನಾಟಕವನ್ನು ನಾವು ಕಟ್ತೀವಿ. ಅವರೆಲ್ಲ ಮರಣ ಹೊಂದಿದ್ದಾರೆ, ಸತ್ತಿದ್ದಾರೆ ಇಂಥದ್ದನ್ನು ಸಾಧಿಸೋದಕ್ಕೆ. ಹಾಗಾಗಿ ನಾವಂತ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಸಂಕಲ್ಪ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಕ್ಕೆ ಅಂತ ನಾವು ಬಂದಿರುವಂಥದ್ದು. ಇಷ್ಟಿಗೆ ನಾವು ಇಲ್ಲಿ ಈ ಅಭಿಯಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.
ಮತ್ತೆ ಹಲವಾರು ವಿಚಾರಗಳಿದ್ದಾವೆ. ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನ್ಯೂನತೆಗಳನ್ನ ನೀವು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಅವರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ನಮಸ್ಕಾರ. ಭ್ರಷ್ಟರೇ, ಪ್ರಾಮಾಣಿಕ ರಾಜಕೀಯ ತೊಲಗಿ, ಭ್ರಷ್ಟರೇ, ಪ್ರಾಮಾಣಿಕ ರಾಜಕಾರಣವನ್ನು ಬಿಟ್ಟು ತೊಲಗಿ, ಭ್ರಷ್ಟರೇ, ಪ್ರಾಮಾಣಿಕ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡು ಪ್ರೇಮಿಗಳೇ, ಮುಂದಾಗಿ ನಾಡು ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ಕಿತ್ತೂರು ರಾಣಿ ಚೆನ್ನಮ್ಮರಿಗೆ ಜಯವಾಗಲಿ, ಕಿತ್ತೂರು ರಾಣಿ ಚೆನ್ನಮ್ಮರಿಗೆ ಜಯವಾಗಲಿ, ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ, ಕರ್ನಾಟಕ ಮಾತೆಗೆ ಜೈ ಕನ್ನಡ ಭುವನೇಶ್ವರಿ. ಎಲ್ಲ ಗಾಡಿಗಳು ತಗೊಳ್ಳಿ. ನಮಸ್ಕಾರ. ಬೆಳಗ್ಗೆ ನಾವೇ 2 ನಿಮಿಷ ಟೀ ಕುಡಿದು 5 ನಿಮಿಷ ನಮಸ್ಕಾರ ಎಲ್ಲ ಬಂಧುಗಳಿಗೆ. ಇದುವರೆಗೆ ನೋಡಿದಂಥ ನಿಮ್ಗೆಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತೀನಿ ಮತ್ತೊಮ್ಮೆ. ಬನ್ನಿ ಬಂಧುಗಳೇ, ನೀವು ಎಲ್ಲಿವರೆಗೆ ಇರ್ತೀರಾ, ನೋಡ್ತಾ ಇರ್ತೀರಾ ನಮ್ಮನ್ನ, ನೀವು ಕೂಡ ನಮ್ಮ ಯಾತ್ರೆಯಲ್ಲಿ ಸಾಕ್ತಾ ಇದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾತ್ರೆ ನೀವು ಅಲ್ಲಿದ್ದು ಕುಂತ ಜಾಗದಲ್ಲೇ ಕೂಡ ಶೇರ್ ಮಾಡೋದ್ರಿಂದ ಜನಗಳಿಗೆ ನಮ್ಮ ವಿಚಾರ ತಲುಪ್ತಾ ಹೋಗುತ್ತೆ. ಆ ತಲುಪೋದ್ರ ಮುಖಾಂತರ ನಾಡಿನಲ್ಲಿ ಒಂದು ಹೊಸ ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ನಿಮ್ಮ ಸಹಕಾರ ಅಗತ್ಯ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಾವು ಮುಂದಿನ ಊರಿನ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಜೊತೆ ಮಡಿಕೇರಿಯಿಂದ ಬಂದಿರುವಂತಹ, ಮಡಿಕೇರಿಯ ಕುಶಾಲನಗರದಿಂದ ಬಂದಿರುವಂತಹ ಗಿರೀಶ್ ಅವರು ಕೂಡ ಇದ್ದಾರೆ. ಅವ್ರಿಗೂ ನಮಸ್ಕಾರ ಹೇಳ್ತೀನಿ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ದಯಮಾಡಿ ನೀವೆಲ್ಲ ಮಾಡ್ತಾ ಇರೋ ಕೆಲಸ ಉನ್ನತವಾದ ಕೆಲಸ. ಶೇರ್ ಮಾಡೋದು, ಲೈವ್ನ ನೋಡೋದು ಆಯ್ತಲ್ಲ, ನಾವು ಏನು ಸ್ವಂತ ಯಾವುದೋ ಒಂದು ಪರ್ಸ್ನಲ್ ಕೆಲಸದನ್ನ ವಿಡಿಯೋ ಮಾಡಿ ಹಾಕ್ತಾ ಇಲ್ಲ. ಯಾವುದೇ ವಿಡಿಯೋಗಳು ನಮ್ಮದು ಸ್ವಂತದ್ದಾಗ್ತಾ ಇಲ್ಲ. ನಾವು ಎಂಜಾಯ್ ಮಾಡೋದನ್ನು ಹಾಕ್ತಾ ಇಲ್ಲ. ನಾವು ಹಾಕ್ತಾ ಇರೋದು ಜನತೆಗೆ ಬೇಕಾಗಿರುವಂಥ ಪೂರಕವಾದಂತಹ ವಿಡಿಯೋಗಳು. ನೀವು ನೋಡ್ತಾ ಇರೋದು ಕೂಡ ಗೊತ್ತಿದೆ. ನಮ್ಮ ಜೊತೆ ಶಿವರಾಜ್ ಕೂಡ ಇದ್ದಾರೆ. ದಯವಿಟ್ಟು ಅವರು ಕೂಡ ಎಲ್ಲಿ ತುಮಕೂರು ಜಿಲ್ಲೆಯಿಂದ ಬಂದಿರುವಂಥವರು, ತುಮಕೂರು ಜಿಲ್ಲೆಯವರು, ಆದರೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಬಂಧುಗಳೇ, ನಿಮಗೆಲ್ಲರಿಗೂ ನಾವು ಮತ್ತೊಮ್ಮೆ ನಮಸ್ಕಾರಗಳನ್ನ ಮಾಡ್ತೀವಿ. ದಯವಿಟ್ಟು ಶೇರ್ ಮಾಡ್ತಾ ಇರಿ, ನಮ್ಮ ಜೊತೆ ಇರಿ, ನೀವು ನಮ್ಮ ಜೊತೆ ಪಾಲ್ದಾರರಾಗ್ತೀರಾ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕೇಶವ್ ರೆಡ್ಡಿ ಅವರು, ಮಹೇಶ್ ರೆಡ್ಡಿ ಅವರು. ಅದು ಯಾಕೆ ಅಂದರೆ ಕೇಶವು ಮತ್ತು ಮಹೇಶ್ ಅವರಿಬ್ರು ಅವಳಿ ಜವಳಿ ಥರ ಅಲ್ಲಿ ಆನೇಕಲ್ ತಾಲೂಕಿನವರು. ನೀವೆಲ್ಲ ನೋಡಿದ್ದೀರಾ, ಪೊಲೀಸ್ನವ್ರು ಓಡ್ಬಿಡ್ತಾರೆ. ಲಂಚ ತಗೊಳ್ತಿದ್ದಂಥ ಪೊಲೀಸ್ನವರು ಆ ಮಾಡಿದಂಥ ವ್ಯಕ್ತಿ ಇವ್ರುಗಳೇ. ಇವರೊಂದು ಜೋಡಿ ಇದ್ದಾರೆ. ಪೊಲೀಸ್ನವ್ರನ್ನ ನಿಂತ ಜಾಗದಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ಅವರು ಕಾಯ ವಾಚ ಮಾನಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ತಮಗೆಲ್ಲರಿಗೂ ನಮಸ್ಕಾರ ಬಂಧುಗಳೇ. ಮತ್ತೆ ಸಿಗೋಣ, ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಈ ಸಮಯದ ಧನ್ಯವಾದಗಳು.